ಆಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿಯ ಪದಕದಲ್ಲಿ ಲಭಿಸಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯರ ದಿವ್ಯಪಾದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಂಧುಗಳೇ, ತಮಗೆಲ್ಲ ಗ್ರಹಿಸಿದಿರ ನಾನಾದ್ರೂ ಭಾವಿಸ್ತೇನೆ. ನಿನ್ನೆಯಿಂದ ಈ ಮಹಾನ್ ಕಾರ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪರಮ ಪೂಜ್ಯರ ಕಾರ್ಯಭಾರದ ಒತ್ತಡ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆ ಕಾರಣಕ್ಕೋಸ್ಕರ ಇನ್ನೊಂದು ಅರ್ಧ ಗಂಟೆ 25 ನಿಮಿಷದೊಳಗೆ ಕಾರ್ಯಕ್ರಮ ಮುಗಿಸಬೇಕಾದಂಥ ಅವಶ್ಯಕತೆ ಇರೋದ್ರಿಂದ ನನ್ನ ಭಾಷಣವನ್ನ ನಿಗದಿತವಾದಂತಹ ಸಮಯಕ್ಕೆ ಸೀಮಿತಗೊಳಿಸ್ತಾ ಈಗಾಗಲೇ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಆಗಿದೆ, ಕಳಸಾರೋಹಣ ಆಗಿದೆ. ಬಂಧುಗಳೇ, ನಮ್ಮ ಪರಂಪರಾನುಗತವಾದಂತಹ ಋಷಿಮುನಿಗಳ ಜ್ಞಾನಕ್ಕೆ ಈ ವಿಜ್ಞಾನ ಎಷ್ಟು ಮಟ್ಟಿಗೆ ಪ್ರೇರಣೆ ಆಗಿದೆ ಎನ್ಲಿಕ್ಕೆ ನಾನು ಪೂಜ್ಯರ ಗಮನಕ್ಕೆ ತರಬೇಕಾದಂತಹ ಅಂಶ, ಅವರ ಕೃಪೆಗೆ ಅವಗಾಹನೆ ತರ್ತಕ್ಕಂಥದ್ದು ಅಂದ್ರೆ ಸರ್, ದಯಮಾಡಿ ಡಿಸ್ಟರ್ಬ್ ಮಾಡಬೇಡಿ ಸರ್ ವೇದಿಕೆ ಮೇಲೆ. ಸರ್, ಒಂದು ವಿನಂತಿ, ನೀವು ಗಮನಿಸಿ, ನಿಮ್ಮ ಹತ್ರ ಫೋನ್ ಇರುತ್ತೆ. ಕಳಸಾರೋಹಣ ಮಾಡಿದ ಮೇಲೆ, ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಆ ದೈವಶಕ್ತಿ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಮಗೆ ಕೃಪೆ ಮಾಡುತ್ತೆ ಅನ್ಲಿಕ್ಕೆ ನಮ್ಮ ಅಜ್ಜಿ ಒಂದು ಮಾತಾಡ್ತಾಳೆ, ನಿಮ್ಗೆಲ್ಲ ಗೊತ್ತಿದೆ. ಜನಪದ ತಾಯಿ, ದೇವ್ರು ಎಲ್ಲಿದ್ದಾನೆ ಅಂದ್ರೆ ಒಂದೇ ಮಾತಾಡ್ತಾಳೆ, ಏನ್ ಮಗ ಹಿಂಗ್ ಕೇಳ್ತೀಯಲ್ಲ, ದೇವ್ರು ಎಲ್ಲಿದ್ದಾನೆ ಅಂದ್ರೆ ಎಣ್ಣೆ ಎಳ್ಳಲ್ಲಿ ನಡ್ಕ, ಬೆಣ್ಣೆ ಹಾಲಲ್ಲಿ ನಡ್ಕ, ಆ ಭಗವಂತ ಎಲ್ಲದರಲ್ಲಿ ನಡ್ಕ ಅಂತಾಳೆ. ನಮ್ಮಂಗೇನು PhD ಮಾಡಿದವಳಲ್ಲ ಅಜ್ಜಿ. ಆ ಅಜ್ಜಿ ಜ್ಞಾನ ಎಷ್ಟು ನೋಡದಪ್ಪ ಅಂದ್ರೆ, ಎಣ್ಣೆ ಎಳ್ಳಲ್ಲಿ ನಡ್ಕ ಅಂದ್ರೆ ಎಳ್ಳಲ್ಲಿ ಎಣ್ಣೆ ಇರುತ್ತಲ್ವಾ, ಅದು ಕಾಣಲ್ಲ. ಅದು ಕಾಣಬೇಕು ಅಂದ್ರೆ ಅದನ್ನ ಸಂಸ್ಕಾರಕ್ಕೆ ಒಳಪಡಿಸ್ಬೇಕು, ಅದನ್ನ ಪ್ರೋಸೆಸ್ ಒಳಪಡಿಸಿದಾಗ ಎಣ್ಣೆ ಸಿಗುತ್ತೆ. ಆದ್ರೆ ಬೆಣ್ಣೆ ಹಾಲಲ್ಲಿ ನಡ್ಕ, ಹಾಲಲ್ಲಿ ಇರುತ್ತಲ್ಲ ಬೆಣ್ಣೆ ಕಾಣುತ್ತಾ? ಕಾಣಲ್ಲ. ಯಾವಾಗ ಕಾಣುತ್ತದು? ಅದನ್ನು ಕಾಯಿಸಿ ಹೆಪ್ಪಾಕಿ ಕಡದಾಗ ಬೆಣ್ಣೆ ಬರುತ್ತಲ್ಲ, ಹಾಗೆ ಆ ಭಗವಂತ ಎಲ್ಲರಲ್ಲಿದ್ದಾನೆ. ಕಾಣಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮೊಳಗಡೆ ಒಂದು ಕಡಿಯುವಿಕೆ ಪ್ರಾರಂಭ ಆಗಬೇಕು ಅಂತೇಳಿ, ನಮ್ಮೊಳಗಡೆ ಆ ದೇವರನ್ನು ಕಾಣ್ತಕ್ಕಂಥ ತುಡಿತ ಪ್ರಾರಂಭ ಆಗಬೇಕು ಅಂತೇಳಿ, ಆಗ ಮಾತ್ರ ದೇವರು ಕಾಣ್ತಾನೆ ಅಂತಕ್ಕಂಥ ಸತ್ಯವನ್ನು ಅರಿತಿರ್ತಕ್ಕಂಥ ನಮ್ಮಜ್ಜಿ ಹೇಳ್ತಾಳೆ, ದೇವ್ರು ಎಲ್ಲಿದ್ದಾನೆ ಅಂದ್ರೆ ಮಗ ಇಷ್ಟೇ, ಉಸಿರಿದ್ರೆ ಶಿವ, ಹೋದ್ರು ಶವ ಅಂತೇಳಿ ಎರಡೆರಡು ಪದದಲ್ಲಿ ಹೇಳ್ತಾಳೆ. ಆ ಉಸಿರನ್ನ ಪ್ರಾಣಕ್ಕೆ ಹೋಲಿಸ್ತಾಳೆ. ಆ ಪ್ರಾಣ ಇದ್ರೆ ಭಗವಂತ ಇರ್ತಾನೆ ಅಂತೇಳಿ ಆ ದಿಸೆಯಲ್ಲಿ ಪರಮಪೂಜ್ಯರ ಅಮೃತಹಸ್ತದಿಂದ ಆ ಭಗವಂತನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಕಳಸಾರೋಹಣ ಆಗಿದೆ. ನಾವು ನೀವು ಯೋಚನೆ ಮಾಡೋಣ, ನಮ್ಮ ಋಷಿಮುನಿಗಳು ಆತ್ಮಾವಲೋಕನದಿಂದ, ಆತ್ಮಜ್ಞಾನದಿಂದ ಎಂಥ ವಿಜ್ಞಾನದ ತುತ್ತುದಿಯನ್ನ ಸಾವಿರ ವರ್ಷಗಳಿಂದ ಮುಟ್ಟಿದ್ರು ಅನ್ನಲಿಕ್ಕೆ ಇದೊಂದು ಸಾಕ್ಷಿ. ಬಂಧುಗಳೇ, ಹೇಗೆ ಕಳಸಾರೋಹಣ ಮಾಡ್ತೀವಿ? ಕಳಸಾರೋಹಣದ ಶಕ್ತಿ ಏನು ಅಂದ್ರೆ, ಈಗ ನಾವು ನೀವು ಆ ಕಡೆ ನಿಂತಿರ್ತೀವಿ, ಈ ಕಡೆ ನಿಂತಿರ್ತೀವಿ, ಮೊಬೈಲಲ್ಲಿ ಮಾತಾಡ್ತಿರ್ತೀವಲ್ವಾ. ಮೊಬೈಲಲ್ಲಿ ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಆದ್ರೆ ಧ್ವನಿ ಕೇಳ್ತಿದ್ರೆ ಏನಂತೀವಿ? ಈ ಕಡೆ ಅಣ್ಣ ಟವರ್ ರೇಖೆ ಸಿಗ್ತಾ ಇಲ್ಲ ಕಣ, ಟವರ್ ರೇಖೆ ಸಿಗ್ತಾ ಇಲ್ಲ ಅಂತೀವಲ್ವಾ. ಟವರ್ ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ಮತ್ತು ಅವ್ರ ಮಾತಿನ ಮಧ್ಯೆ ಟವರ್ ಇಲ್ಲ ಅಂತೇಳಿ. ಬಂದ್ರೆ ನಾವು ನೀವು ಗಮನಿಸೋಣ, ನಮ್ಮ ಋಷಿಜ್ಞಾನ ಎಷ್ಟು ಅದ್ಭುತವಾಯಿತು ಅಂದ್ರೆ, ನಾವು ಭಗವಂತಿದ್ರೆ ನಿಂತು ಪ್ರಾರ್ಥನೆ ಮಾಡ್ತಿರ್ತೀವಲ್ಲ, ನಿನ್ನೆವರೆಗೂ ಅದು ಭಗವಂತಿ ತಲುಪ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಬೆಳಿಗ್ಗೆ ಪೂಜರು ಬಂದು ಕಳಸಾರೋಹಣ ಹಾಕಿ ಟವರ್ ಹಾಕ್ಬಿಟ್ರಲ್ಲ, ಈಗ ಖಚಿತವಾಗಿ ನಾವು ಮಾತಾಡ್ತಕ್ಕಂಥದ್ದು ಆ ಕಳಸದ ಟವರ್ ಮುಖೇನ ಭಗವಂತನಿಗೆ ತಲುಪಿ ಆ ಮುಖೇನ ಖಚಿತವಾಗಿ ನಮಗೊಂದು ಬ್ಲೆಸ್ಸಿಂಗ್, ನಮಗೊಂದು ಆಶೀರ್ವಾದ ಸಿಗುತ್ತೆ ಅಂತಕ್ಕಂಥ ಸತ್ಯಕ್ಕೆ ಇದು ವಿಜ್ಞಾನದ ತಳಹದಿ ಅಂತೇಳಿ. ಆ ಯಾವ ಮುಖಾನ ಸಂಶೋಧನೆ ಮಾಡ್ತಾರೆ ನಮ್ಮ ಋಷಿಮುನಿಗಳ ಜ್ಞಾನ ಅಂದ್ರೆ, ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಅಮೆರಿಕಾದವರು ನಮ್ಮ ರೈಟ್ ಸಹೋದರರು ವಿಮಾನ ಕಂಡುಹಿಡಿದ್ರು ಅಂತೇಳಿ. ಬಂದ್ರೆ ನಾವು ನೀವು ಸ್ವಲ್ಪ ಯೋಚನೆ ಮಾಡೋಣ, ಎಷ್ಟು ಸಾವಿರ ವರ್ಷಗಳ ಹಿಂದೆ ನಮ್ಮ ವಾಲ್ಮೀಕಿ ಈ ಸತ್ಯ ಗೊತ್ತಿತ್ತು. ಆ ವಿಜ್ಞಾನದ ಟಚ್ ಇತ್ತಲ್ಲ, ಸ್ಪರ್ಶ ಹೇಗಿತ್ತು ಅಂದ್ರೆ, ಅವ್ರ ಗ್ರಂಥದಲ್ಲಿ ಪ್ರಸ್ತಾಪ ಮಾಡ್ತಾರಲ್ರಿ, ಸೀತೆಯನ್ನು ಯಾವ ಮುಖೇನ ಕಿಡ್ನಾಪ್ ಮಾಡ್ತಾರೆ, ಪುಷ್ಪಕ ವಿಮಾನದಲ್ಲಿ ಅಪಹರಣ ಮಾಡಿದ್ರು ಅಂದ್ರೆ ಆ ವಿಮಾನದ ಸೆನ್ಸ್, ವೈಮಾನಿಕವಾದಂತಹ ಏರಿಯಲ್ ಸೆನ್ಸ್ ಇದೆಯಲ್ಲ, ಏರೋ ಸೆನ್ಸ್ ಇದೆಯಲ್ಲ, ನಮ್ಮ ಋಷಿಮುನಿಗಳಿಗೆ ಯಾಕೆ ತಿಳಿದಿತ್ತು ಅಂತೇಳಿ. ನಾವು ಇವತ್ತು ಹೇಳ್ತೀವಿ ಕಂಪ್ಯೂಟರ್ ಅಂತಕ್ಕಂಥದ್ದು ಗಣಕಯಂತ್ರ ತುಂಬಾ ವೇಗ, ನಾವು ಹೆಂಗ್ ಫಾಸ್ಟ್ ವೇಗಕ್ಕೆ ಒಂದು ದೊಡ್ಡ ಸಾಕ್ಷಿ ಅಂದ್ರೆ ಕಂಪ್ಯೂಟರ್ ಅಂತೀವಲ್ಲ. ನಮಗೆ ಗೊತ್ತಲ್ಲ, ನಿಮಗೆ ಪ್ರಾಯಶಃ ನಿಮಗೆ ಗೊತ್ತಿರಂಗೆ ಗಣಪತಿಗಿಂತ ದೊಡ್ಡ ಕಂಪ್ಯೂಟರ್ ಯಾರಾದ್ರೂ ಇದ್ದಾರ? ವ್ಯಾಸರು ಬರಿಬೇಕಾದ್ರೆ ಹೇಳ್ತಿರ್ತಾರಲ್ವಾ, ನಾನು ಏನು ತಡೆ ಕೊಡಬಾರ್ದು, ಬರಿತಾ ಹೇಳ್ತಾ ಹೋಗ್ತೀನಿ ಬರಿಬೇಕು ಅಂತೇಳಿ. ನೀವು ಗಮನಿಸಿ, ನಿಮಗೆ ಕನ್ನಡದಲ್ಲಿ ಏನಂತೀವಿ ಕಂಪ್ಯೂಟರ್ಗೆ? ಗಣಕಯಂತ್ರ ಅಂತೀವಿ. ಯಾಕೆ ಬಂತೇಳಿ ಗಣಕ ಅನ್ನೋದು? ಗಣಕ ಯಾಕೆ ಬಂತು ಅಂದ್ರೆ ಗಣಪನಿಂದಲೇ ಬಂತು ಅಂತೇಳಿ. ನಿಮಗೆ ಗೊತ್ತಿದೆ ಎಷ್ಟು ಮೂಲಭೂತವಾದಂಥ ನಮ್ಮ ಸಾಂಪ್ರದಾಯಿಕವಾದಂಥ ಸಂಪ್ರದಾಯಕ್ಕೂ ಇವತ್ತಿನ ಆಧುನಿಕ ವಿಜ್ಞಾನಕ್ಕೂ ಯಾಕೆ ಸಂಬಂಧ ಇದೆ ಅನ್ನಲಿಕ್ಕೆ ಅದೊಂದು ಕಂಪ್ಯೂಟರ್ ಸಾಕ್ಷಿ ಅಂತೇಳಿ. ಗಣಪತಿ ಯಾವ್ದ್ರ ಮೇಲೆ ಓಡಾಡ್ತಾನೆ? ಇಲ್ಲಿ ಮೇಲೆ ಓಡಾಡ್ತಾನಲ್ವಾ. ನಮ್ಮ ಕಂಪ್ಯೂಟರ್ ಬಳಸೋದು ಯಾವುದು? ಅವರು ಮೌಸ್ನೇ ಬಳಸ್ತಾರಲ್ವಾ, ಮೌಸದ ನಡೆಯಲ್ಲಲ್ವಾ. ಹಾಗಾಗಿ ಆ ಗಣಕ ಅಂತಕ್ಕಂಥ ಶಬ್ದನೂ ಕೂಡ ಗಣಪತಿಯಿಂದ ಬಂದು ಅಂದ್ರೆ ಎಲ್ಲೋ ಒಂದು ಕಡೆ ವಿಜ್ಞಾನದ ಟಚ್ ಇದೆ. ನಾವಿವತ್ತು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಮಾತಾಡ್ತೀವಿ, ನಿಜ. ಚಿಕ್ಕಮಗಳೂರಿಂದ ಚೆನ್ನೈಗೆ ಹೃದಯ ತಗೊಂಡೋಗಿ ಅಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಆಯ್ತು, ಇನ್ನೇನೋ ಮಾಡ್ತಂತೆಲ್ಲ ಯೋಚನೆ ಮಾಡ್ತೀವಲ್ಲ. ಬಂದರೆ ಈ ಸತ್ಯ ನಮ್ಮ ಪೌರಾಣಿಕವಾದಂಥ ಗ್ರಂಥದಲ್ಲಿ ಬಂದಿದೆ ರೀ. ಅದು ಎಷ್ಟು ಮಟ್ಟಿಗೆ ಅದು ಸಾಧ್ಯತೆ, ಸಾಧಕ, ಬಾಧಕ ಯೋಚನೆ ಮಾಡ್ತಕ್ಕಂಥದ್ದಲ್ಲ. ಅಂತ ಒಂದು ಕಾನ್ಶಿಯಸ್, ಅಂತ ಒಂದು ಪ್ರಜ್ಞೆ ನಮ್ಮ ಪುರಾಣ ಗ್ರಂಥದಲ್ಲಿ ಜಾಗೃತವಾಯಿದೆಲ್ಲ. ಏನ್ ಮಾಡ್ತಾನೆ ಗೊತ್ತಿದೆ ನಿಮ್ಗೆ? ಆ ಶಿವಪುರಾಣದಲ್ಲಿ ಗೌರಿ ಕಥೆ ಏನ್ ಮಾಡ್ತಾರೆ? ಭಗವಂತ ಏನ್ ಮಾಡ್ತಾನೆ? ಆ ಗಣಪತಿಗೆ ಅವತ್ತಿನ ಕಾಲದಲ್ಲಿ ಆನೆ ತಾಲೆ ತಂದು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅಂದ್ರೆ, ಆ ಮುಖೇನ ಇನ್ನೊಂದು ಅಂಗಾಂಗ ಜೋಡಣೆ ಮಾಡ್ತಾರೆ ಅಂದ್ರೆ, ನಮ್ಮ ಟ್ರಾನ್ಸ್ಪ್ಲಾಂಟೇಷನ್ ಸೈನ್ಸ್ ಇತ್ತಲ್ಲ, ಆಧುನಿಕವಾದಂಥ ವಿಜ್ಞಾನ ಇತ್ತಲ್ಲ,
ಅದಕ್ಕೆ ನಮ್ಮ ಪೌರಾಣಿಕವಾದಂಥ ವಿಜ್ಞಾನ ಎಷ್ಟು ಮಟ್ಟಿಗೆ ಆಸರೆಯಾಗಿದೆ ಎಂದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಅಂತೇಳಿ ನಾನು ಪೂಜ್ಯರ ಗಮನಕ್ಕೆ, ನಾನು ಅಮೆರಿಕಾಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಂದ ಇಬ್ಬರು ಸ್ನೇಹಿತರು ಬಂದಿದ್ರು ಪೂಜ್ಯರೇ. ಆ ಮಗು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾತಾಡ್ತಾ ಇದ್ವಿ ನಾವೆಲ್ಲ. ಹಿಂದೆ ನಿಮ್ಗೆ ಗೊತ್ತು ಕಾಯಿನ್ ಫೋನ್ ಇದ್ದು ಅಲ್ವಾ, ಕಾಯಿನ್ ಫೋನ್ ಇದ್ದು ಅಲ್ವಾ. ನಾವು ಕಾಯಿನ್ ಫೋನ್ಗೆ ಏನ್ ಮಾಡ್ತಿದ್ವಿ, ನಾವು ಕಾಯಿನ್ ಹಾಕ್ತಿದ್ವಿ, ಆಮೇಲೆ ಮಾತಾಡ್ತಿದ್ವಿ. ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಒಂದು ಬಾಕ್ಸ್ ಇಟ್ಟಿದ್ರು ಡಬ್ಬಿಗಳಿಗೆ ಅಂತ. ಗೊತ್ತಾ ನಿಮಗೆ? ಆ ಡಬ್ಬಿಗಳಿಗೆ ಹೆಂಗಿತ್ತಪ್ಪ ಅಂದ್ರೆ ಸೇಮ್ ಕಾಯಿನ್ ಬಾಕ್ಸ್ ಇದ್ದಂಗೆ ಇತ್ತು. ಅದ್ರೊಳಗಡೆ 8 ಆಣೆ 1 ರೂಪಾಯಿ ಕಾಯಿನ್ ಹಾಕ್ತಿದ್ವಿ, ಮಾತಾಡ್ತಿದ್ವಿ. ಆ ಹುಡುಗ 8 ವರ್ಷದ ಮಗು, ಅಮೆರಿಕಾದ್ದು ಗೊತ್ತಿಲ್ಲ ಅದಕ್ಕೆ. ಈ ಬಂದೆಲ್ಲ ಏನ್ ಮಾಡ್ತಿದ್ರು, 8 ಆಣೆ ಹಾಕ್ತಿದ್ರು, ದೇವ್ರ ಹತ್ರ ಮಾತಾಡ್ತಿದ್ರು. ಆ ಮಗು ಅವ್ರ ಅಪ್ಪನ್ ಕೇಳಿತು, ಮಮ್ಮಿ ಈಸ್ ಇಟ್ ಗಾಡ್ಸ್ ಫೋನ್? ಅದು ದೇವ್ರ ಫೋನ್ ಅಂತೇಳಿ. ಈಸ್ ಇಟ್ ಗಾಡ್ಸ್ ಫೋನ್? we have to put 50 NP coin to that box and then we have to talk with God, you know. So ಅಯ್ಯೋ ನಾನು ಹಂಗೆ ಮಾಡ್ತೀನಿ ಅಂತೇಳಿ, ಕೊಡಿ ನಾನು 8 ಆಣೆ ಫೋನಲ್ಲಿ ಮಾತಾಡ್ಬೇಕು ದೇವ್ರ ಹತ್ರ ಅಂತೇಳಿ. ಪ್ರಾಯಶಃ ಮುಗ್ಧತೆ ಇದೆಯಲ್ಲ, ಆ ಮುಗ್ಧತೆಯಲ್ಲಿ ಇರ್ತಕ್ಕಂಥ ದೈವಿ ಶ್ರದ್ಧೆಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಅಂತೇಳಿ ಬಂದೇಳಿ. ಹಾಗಾಗಿ ಅನೇಕ ಜನ ದೂರದಿಂದ ಬಂದಿದ್ದೀವಲ್ಲ, ಪೂಜ್ಯರ ಆಶಯ ಇಷ್ಟೇ, ಒಂದು ಧಾರ್ಮಿಕವಾದಂಥ ಜವಾಬ್ದಾರಿ, ಸಾಂಸ್ಕೃತಿಕವಾದಂಥ ಎಚ್ಚರವನ್ನ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಸ್ತಾಂತರ ಮಾಡಬೇಕಾದಂಥ ದೊಡ್ಡ ಜವಾಬ್ದಾರಿಯನ್ನ ಇಡೀ ಜಗತ್ತಿನಲ್ಲಿ ಸಮಾಜದಲ್ಲಿ ಎಚ್ಚರಿಸಬೇಕು ಅಂತಕ್ಕಂಥ ಸಂಸ್ಕಾರಯುತವಾದಂಥ ಕಾರ್ಯಕ್ರಮ ಅವಿರತವಾಗಿ ಪೂಜ್ಯರು ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗೆ ನನ್ನೊಂದು ವಿನಂತಿ ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಗಮನಿಸಿ, ನಾವೆಲ್ಲ ಕೂಡ 50 ವರ್ಷ 50 ಪ್ಲಸ್ 50 ವರ್ಷ 55 60 ವರ್ಷ ಆದವರು ಇದ್ದೀವಲ್ವಾ. ಆದ್ರೆ ನಮಗೊಂದು ಇದೆ ಅಲ್ವಾ, ಅಯ್ಯೋ ಈ ದೇವ್ರು ಕಟ್ಕೊಂಡು ದೇವಸ್ಥಾನ ಕಟ್ಕೊಂಡು ನಮ್ಮ ಮಕ್ಳಿಗೆ ಏನಾಗಬೇಕು, ಅವ್ರು ಸಿಕ್ಕಾಪಟ್ಟೆ ಓದ್ತಾ ಇದ್ದಾವೆ ಅಂತ ಹೇಳ್ತೀವಲ್ಲ, ತಪ್ಪೇನೆಲ್ಲ ಓದ್ಸೋಣ ರೀ. ಅದು ಪೂಜ್ಯರ ಸನ್ನಿಧಿಯಲ್ಲಿ ನಾವು ಸಂಕಲ್ಪ ಮಾಡೋಣ. ನಾವು ಮಾರ್ಕ್ಸು ಅಂತೇಳಿ ಮಾರ್ಕ್ಸಿಗೆ ಒತ್ತು ಕೊಡೋದ್ರ ಬದಲಾಗಿ ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ಯಾವತ್ತೂ ಕೂಡ ರಿಮಾರ್ಕ್ಸ್ ಬರಬಾರ್ದು. ಆ ರೀತಿ ಎಚ್ಚರ ವಹಿಸ್ತಕ್ಕಂಥ ಜವಾಬ್ದಾರಿ ಪೋಷಕರ ಮೇಲಿದೆ ಅಂತ ನಾನು ಸಿದ್ಧ ಮಾಡ್ತೇನೆ. ಯಾಕಂದ್ರೆ ನಾವು ಇವತ್ತು ಅಂಕಗಳಿಗೆ ಬೆಲೆ ಕೊಡ್ತೀವಿ ನಿಜ, ಅಂಕ ತೆಗಿಬೇಕು ಅಂಕ ಅಂತ ಹೇಳ್ತೀನಿ ನಿಜ, ತಪ್ಪೇನಲ್ಲ. ಅದ್ರ ಜೊತೆಗೆ ಇನ್ನೊಂದು ಪ್ರತಿಜ್ಞೆ ಮಾಡೋಣ, ನಮ್ಮ ಮಕ್ಕಳನ್ನ ಸ್ವಲ್ಪ ಸಂಸ್ಕಾರದ ಅಂಕೆ ಒಳಪಡಿಸೋಣ ಅಂತೇಳಿ. ಪ್ರಾಯಶಃ ಅಂಕೆ ಅನ್ನೋ ಶಬ್ದ ನಿಮಗೆ ಗೊತ್ತಿದೆ ಎಲ್ಲೋ ಗೊತ್ತಿಲ್ಲ, ನಮ್ಮಜ್ಜಿ ಜನಪದರಲ್ಲಿ ಬಳಸ್ತಾಳೆ. ಮಗ ಅವ್ನು ಯಾಕೆ ಆಡ್ತಾನೆ, ಅವನಿಗೆ ಸ್ವಲ್ಪ ಅಂಕೆಯಲ್ಲಿ ಇಟ್ಟಿಲ್ಲ ಅಂತಾಳೆ ಅಲ್ವಾ. ಅಂದ್ರೆ ಆ ಅಂಕೆ ಒಳಪಡ್ತಕ್ಕಂಥ ಸಂಸ್ಕಾರದ ಕಾರ್ಯ ಇದೆಯಲ್ಲ, ಅದು ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದ್ರೆ ಇಂಥ ದೇವಾಲಯಗಳಿಂದ, ಪೂಜ್ಯರ ಸನ್ನಿಧಿಯಿಂದನೇ ಪ್ರಾರಂಭ ಆಗಬೇಕಾದಂಥ ತುರ್ತು ಅಗತ್ಯ ಇದೆ ಅಂತಕ್ಕಂಥದ್ದನ್ನ ನಾವು ಎಲ್ಲ ಮನಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಂಥ ಅನೇಕವಾದಂಥ ತಾತ್ವಿಕವಾದಂಥ ಜಿಜ್ಞಾಸೆಗಳಿಗೆ, ಧಾರ್ಮಿಕವಾದಂಥ ಸಮಸ್ಯೆಗಳಿಗೆ ಸಮರ್ಪಕವಾದಂಥ ಸಮೃದ್ಧವಾದಂಥ ಉತ್ತರವನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಪರಂಪರೆ ನಮ್ಮ ಋಷಿ ಪರಂಪರೆ ಅಂತೇಳಿ. ಬಂಧುಗಳು, ಅನೇಕ ಜನ ಹೇಳ್ತಾರೆ ಬಡತನ ಇದ್ದ ಕಡೆ ಇಂಥ ದೇವರು ದಿಂಡ್ರು ಈ ಥರದ್ದಿರುತ್ತೆ ಅಂತೇಳಿ. ನಾನು ಕೂಡ 12 ಬಾರಿ ಅಮೆರಿಕಾಗೆ ಹೋಗಿ ಬಂದಿದ್ದೀನಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಪ್ರಾಯಶಃ ಅಮೆರಿಕದಲ್ಲಿ ನಿಮ್ಗೆ ಗೊತ್ತಿದೆ, ನಮಗಿಂತ ಭಾರಿ ಶ್ರೀಮಂತರಿದ್ದಾರೆ, ಭಾರಿ ಶ್ರೀಮಂತರಿದ್ದಾರೆ. ಅಷ್ಟು ಶ್ರೀಮಂತರಿದ್ರು ಕೂಡ ನೆಮ್ಮದಿ ಇಲ್ಲ. ಅವರು ನೆಮ್ಮದಿಯನ್ನು ಹರಿಸಿ ಅಲ್ಲಿರ್ತಕ್ಕಂಥ ವಿಷ್ಣು ಟೆಂಪಲ್ಗೆ ಬರ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಪಾರ್ವತಿ ಟೆಂಪಲ್ಗೆ ಬರ್ತಾ ಇದ್ದಾರೆ. ಪ್ರಾಯಶಃ ಇವತ್ತು ಅಮೆರಿಕಾದ ಜನ ನೆಮ್ಮದಿಯನ್ನು ದೇವಸ್ಥಾನ ಮುಖೇನ ಕಾಣ್ತಾ ಇದ್ದಾರೆ, ಪೂಜ್ಯರ ಮುಖೇನ ಕಾಣ್ತಾ ಇದ್ದಾರೆ. ಅಂದ್ರೆ ಇಡೀ ಜಗತ್ತಿಗೆ ಸಾಂಸ್ಕೃತಿಕವಾದಂತಹ ಧಾರ್ಮಿಕವಾದಂತಹ ತಾಯಿ ಬೇರಿದೆಯಲ್ಲ, ಅದು ಖಚಿತವಾಗಿ ನಮ್ಮ ಭಾರತ ಅಂತೇಳಿ. ಹಾಗಾಗಿ ನಾವು ಭಾರತೀಯರು ಮನಸ್ಸು ಮಾಡಿಬಿಟ್ರೆ ಇಡೀ ದೇಶಕ್ಕೆ ಜಗದ್ಗುರು ಪಟ್ಟವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಮುಂದುವರಿಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಹಾ ಕೈಂಕರ್ಯತೆ ಇದ್ದೆ ನಮ್ಮ ದೇವರಾಜನ ಶ್ರಮ ಎಷ್ಟಿದೆ ಅಂತಕ್ಕಂಥದ್ದನ್ನ ಮಾನ್ಯ ಶಾಸಕರು ಪ್ರಸ್ತಾಪ ಮಾಡಿದ್ರು. ಒಂದೇ ಒಂದು ಸಬ್ಮಿಷನ್, ಒಂದು ವಿನಂತಿ ಮಾಡ್ತೀನಿ ಬಂಧುಗಳೇ, ಎಲ್ಲರ ಸಹಕಾರ ಇದೆ. ಅದನ್ನ ದೇವರಾಜನವರು ತುಂಬಾ ಸಂಪ್ರೀತಿಯಿಂದ ತುಂಬಾ ವಿನಮ್ರವಾಗಿ ಹೇಳ್ತಾರೆ. ಒಂದು ಆಟೋ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟು ಚಕ್ರ ಇಂಪಾರ್ಟೆಂಟು? 3 ಚಕ್ರನೂ ಇಂಪಾರ್ಟೆಂಟ್, ಹೋಗ್ತೀನಿ ನಿಜ. ಆದ್ರೆ ಒಂದ್ಸತಿ ಹೇಳ್ತೀನಿ, ಫ್ರಂಟ್ ವೀಲ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೋಗ್ತೀರಾ. ಎಲ್ಲಾ ಚಕ್ರನೂ ಸಮ, ಆದ್ರೆ ಫ್ರಂಟ್ ವೀಲ್ ಭಾರಿ ಇಂಪಾರ್ಟೆಂಟ್. ಆ ಫ್ರಂಟ್ ವೀಲ್ ಆಗಿ ದೇವಸ್ಥಾನ ಕಾರ್ಯದಲ್ಲಿ ನಿರತರಾದವರು ನಮ್ಮ ದೇವರಾಜಣ್ಣ ಅಂತೇಳಿ ಇನ್ನು ಹೋಗ್ತೀವಲ್ವಾ. ಹಾಗಾಗಿ ಅವ್ರು ದೊಡ್ಡ ಚಪ್ಪಾಳೆ ಹೊಡೋಣ, ಅವ್ರು ಭಾಳ ಬಂಗಾರ ಆಗಲಿ. ಎಲ್ಲ ವಿಷಯಗಳನ್ನು ಅವ್ರು ಹೇಳಿದ್ದಾರೆ. ಪ್ರಾಯಶಃ ದೊಡ್ಡತನಕ್ಕೆ ಸಾಕ್ಷಿ ಅಂದ್ರೆ ಅನೇಕ ಜನ ಹೇಳ್ತಾರೆ ದೇವಸ್ಥಾನದ ಓಪನ್ನಲ್ಲಿ. ಪ್ರಾಯಶಃ ಪೂಜ್ಯರ ಗಮನಕ್ಕೂ ಬಂದಿದೆ. ನಾನು ಇಂಥ ದೇವಸ್ಥಾನದ ಓಪನ್ಗೆ ಹೋದಂಥ ಸಂದರ್ಭದಲ್ಲಿ ಭಾರಿ ಜನ ಮಾತಾಡೋದೇನು ಅಂದ್ರೆ, ಅಣ್ಣ ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದ್ವಲ್ಲ, ಯಾವಾಗ ಓಪನ್ ಆಗುತ್ತೆ ಅಂತ ಕಾಯ್ತಿದ್ದು, ಓಪನ್ ಆಗಿ ಇವತ್ತು ತಲೆ ತೊಳ್ಕೊಂಡು ಕಾರಣ ಅಂತ ಅಂದ್ರೆ ಭಾರಿ ರಿಸ್ಕ್ ಆಯ್ತು ಅಂತೇಳಿ. ಪ್ರಾಯಶಃ ನಾನು ಹೇಳ್ತೀನಿ, ಪೂಜ್ಯರು ಅಪ್ಪಣೆ ಮಾಡ್ತಾರೆ, ಇವತ್ತು ತಲೆ ತೊಳ್ಕೊಳ್ಳೋದಲ್ಲ, ನಿಜವಾದಂಥ ದೈವಿ ಕಾರ್ಯ ಶ್ರದ್ಧೆ ಕಾರ್ಯ ಇವತ್ತಿನಿಂದ ಪ್ರಾರಂಭ ಆಗಬೇಕು ಅಂತೇಳಿ. ಪ್ರಾಯಶಃ ಇಷ್ಟೆಲ್ಲರ ಭಕ್ತರ ಶ್ರಮದಿಂದ ಕಟ್ಟಿರ್ತಕ್ಕಂಥ ಆ ದೇವಾಲಯದ ಪ್ರಾಂಗಣ ಯಾರೋ ಸೋಮಾರಿಗಳು ಚವೆ ಆಡ್ತಕ್ಕಂಥ ಚೌಕಾಬಾರದ ಕೇಂದ್ರ ಆಗಬಾರ್ದು, ಯಾರೋ ಅಲ್ಲಿ ಕುತ್ಕೊಂಡು ಸುಮ್ಮನೆ ಹಾರಾಟಿ ಹೊಡಿತಕ್ಕಂಥ ಕೇಂದ್ರ ಆಗಬಾರ್ದು. ಮತ್ತೇನಾಗಬೇಕು, ನಮ್ಮ ಭಕ್ತಿಗೆ ಬೇಕಾದಂಥ ಏಕಾಗ್ರತೆ ಮತ್ತು ಪ್ರಶಾಂತತೆ ಸಿಗ್ತಕ್ಕಂಥ ಏಕಮಾತ್ರ ತಾಣ ಇದೆಯಲ್ಲ, ಅದು ಖಚಿತವಾಗಿ ನಮ್ಮ ದೇವ ಮಂದಿರ ಅಂತೇಳಿ. ಅಂತ ಸ್ವಚ್ಛವಾದಂಥ ದೇವ ಮಂದಿರದಲ್ಲಿ ನಮ್ಮ ಪೂಜ್ಯರೇನು ದಡ್ರಲ್ಲ ಅವರು, ನಮ್ಮ ಹಿರಿಯರೇನು ದಡ್ರಲ್ಲ ಅವರು, ಇಂಥ ಸತ್ಯ ಗೊತ್ತಿತ್ತು ಅವ್ರಿಗೆ ಅಂತೇಳಿ. ಏನು ಮಾಡೋದು ದೇವಸ್ಥಾನ, ಎಷ್ಟೊತ್ತಿರ್ತೀವಿ ನಾವು? ಒಂದು 10 ನಿಮಿಷ, ಒಂದು 5 ನಿಮಿಷ ಅಷ್ಟೇ ತಾನೆ. ಒಂದೇ ಒಂದು ಖಚಿತವಾಗಿರ್ತೀನಿ, ಆ ದೇವಸ್ಥಾನ ಹೆಂಗೆ ಅಂದರೆ ಅದೊಂದು ಚಾರ್ಜಿಂಗ್ ಸೆಂಟರ್ ಅಂತೇಳಿ. ನಾವೆಲ್ಲ ಬೇಸರ ಆಗಿರ್ತೀವಲ್ಲ, ನಾವು ಮೊಬೈಲಲ್ಲಿ ಭಗವಂತ ಏನಿಟ್ಟಿದ್ದಾನೆ ಇಲ್ಲ, ವಿಜ್ಞಾನಿ ಒಂದು ಬ್ಯಾಟ್ರಿ ಇಟ್ಟಿದ್ದಾನಲ್ವಾ, ಅದು ವೀಕ್ ಆಗುತ್ತಲ್ವ ಚಾರ್ಜು, ಅವಾಗ ಏನು ಮಾಡ್ತೀವಿ, ಕರೆಂಟ್ಗೆ ಹೋಗಿ ಚಾರ್ಜ್ ಮಾಡ್ಕೊಂತೀವಿ.
ಹಾಗೆ ಭಗವಂತ ನಮ್ಮೊಳಗೊಂಡೆ ಬ್ಯಾಟ್ರಿ ಇಟ್ಟಿದ್ದಾನೆ. ಯಾವುದದು ಕಾನ್ಶಿಯಸ್ ಅಂತೀವಿ, ಮನಸ್ಸು ಅಂತೀವಿ, ಪ್ರಜ್ಞೆ ಅಂತೀವಿ, ಆತ್ಮ ಅಂತೀವಿ. ಅದು ವೀಕ್ ಆಗುತ್ತಲ್ಲ, ಆ ವೀಕ್ ಆದಂಥ ಬ್ಯಾಟ್ರಿನ ಎಲ್ಲಿ ಚಾರ್ಜ್ ಮಾಡ್ಕೋಬೇಕು ಅಂದರೆ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬರಬೇಕು, ಒಂದು 5 ನಿಮಿಷ ಇರಬೇಕು, ಅಲ್ಲಿ ಚಾರ್ಜ್ ಮಾಡ್ಕೋಬೇಕು. ಆ ರೀತಿ ಚಾರ್ಜಿಂಗ್ ಸೆಂಟರ್ ದೇವಸ್ಥಾನ ಆಗಲಿ. ಶಾಂತಕ್ಕ ಮತ್ತು ದೇವರಾಜ್ರವರು ಹೇಳ್ತಾ ಇದ್ರು, ನೀವು ಅನೇಕ ಜನ ಹೇಳಿ, ಅಣ್ಣ ಭಾರಿ ಕಷ್ಟಪಟ್ಬಿಟ್ಟಿದ್ದೀರಿ ದೇವಸ್ಥಾನ ಕಟ್ಟಕ್ಕೆ ನಿಂತಿಗೆ. ಅವ್ರ ವ್ಯಕ್ತಿತ್ವದ ಬಗ್ಗೆ ಇದೊಂದು ಮಾತು ಸಾಕು. ಅವ್ರು ಇಷ್ಟೇ ಹೇಳಿದ್ದು, ಏನ್ ಮಹೇಶಣ್ಣ ನಾವು ಕಟ್ಟಿದ್ದ, ನಾವೇನ್ರಿ ಮಾಡೋದು ಬಂತು, ನಾವು ಕಟ್ಟಿದ್ದಲ್ಲ, ಆ ತಾಯಿ ಕಟ್ಟಿಸ್ಕೊಂಡ್ಲು ಅಂತೇಳಿ. ನಾವು ಕಟ್ಟಿದ್ದಲ್ಲ, ಆ ಪೂಜ್ಯರ ಕೃಪೆ ಆ ದೇವಸ್ಥಾನ ಕಟ್ಟಿತು ಅಂತೇಳಿ. ವಾಸ್ತವವಾಗಿ ಅಹಂ ನಿರಸನ ಮಾಡ್ತಕ್ಕಂಥ, ನಮ್ಮ ಅಹಂಕಾರ ಇಲ್ಲದೆ ಇರ್ತಕ್ಕಂಥ ಅಂತ ನಿಸ್ಪೃಹವಾದ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ದೇವರಾಜನ ಜೊತೆ ಅನೇಕ ಜನ ಸಾಥ್ ಕೊಟ್ಟಿದ್ದಾರೆ. ಇದರ ಪ್ರಾರಂಭದಲ್ಲಿ ಅವ್ರು ಹೇಳ್ತಾ ಇದ್ರು, ಆಚಾರ ರಮೇಶಣ್ಣ ಅವರಿಂದ ಪ್ರಾರಂಭ ಆಗಿ, ನಮ್ಮೆಲ್ಲರ ಜನನಾಯಕರಾಗಿರ್ತಕ್ಕಂಥ ಕೆ ವಿ ಮಲ್ಲಿಕಾರ್ಜುನ ಅವರಿಂದ ಪ್ರಾರಂಭ ಆಗಿ, ನಮ್ಮ ಮಾಜಿ ಶಾಸಕರಿಂದ ದತ್ತ ಅವರಿಂದ ಪ್ರಾರಂಭ ಆಗಿ, ಈಗ ಹಾಲಿ ಶಾಸಕರಾಗಿರ್ತಕ್ಕಂಥ ನಮ್ಮ ಆನಂದರವರಿಂದ ಪ್ರಾರಂಭ ಆಗಿ ಅನೇಕ ಸಾರ್ವಜನಿಕರು ಇಲ್ಲಿ ಭಾರಿ ಜನ ಇದ್ದಾರೆ. ನಮ್ಮ ಜಿಯಾವುಲ್ಲಾ ಇದ್ದಾರೆ, ಯಾವತ್ತೂ ಕೂಡ ಅವರಿಗೆ ಸಾಥ್ ಕೊಟ್ಟಿರ್ತಕ್ಕಂಥವ್ರು. ಇಂಥ ಅನೇಕ ಸಹೃದಯರ ಶ್ರಮದ ಫಲದಿಂದ ಈ ದೇವಾಲಯದ ಕೈಂಕರ್ಯ ನೆರವೇರಿದೆ. ಪೂಜ್ಯರ ಪಾದಸ್ಪರ್ಶದಿಂದ ಪುನೀತವಾಗಿರ್ತಕ್ಕಂಥ ಈ ಪುಣ್ಯಭೂಮಿ ಇವತ್ತಿನಿಂದ ಒಳ್ಳೆ ಮಳೆಯಾಗಿ, ಒಳ್ಳೆ ಬೆಳೆಯಾಗಿ, ಎಲ್ಲರೂ ಬಾಳು ಹಸನಾಗ್ತಕ್ಕಂಥ ದಿವ್ಯವಾದಂಥ ವರ ಪರಮಪೂಜ್ಯರಿಂದ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ, ಪೂಜ್ಯರ ಅಪ್ಪಣೆ ಪಡೆದು, ಪೂಜ್ಯರ ಭಿನ್ನಹ ಪಡೆದು, ಇಷ್ಟೆಲ್ಲ ಶ್ರಮ ಪಟ್ಟಿರ್ತಕ್ಕಂಥ, ಇಷ್ಟೆಲ್ಲ ಸೇವೆ ಮಾಡಿರ್ತಕ್ಕಂಥ ದೇವರಾಜ್ ಮತ್ತು ಶಾಂತಕ್ಕ ದಂಪತಿಗಳಿಗೆ ಒಂದು ಪುಟ್ಟ ಸನ್ಮಾನ, ಗೌರವದ ಕಾರ್ಯ ಪೂಜ್ಯರಿಂದ ನೆರವೇರ್ತಾ ಇದೆ. ದಯವಿಟ್ಟು ಅವ್ರು ನೆರವೇರಿಸಿಕೊಡ್ಬೇಕು. ಅವರಿಗೆ ಅವ್ರ ಪ್ರೀತಿಯಿಂದ ಬರೆದಿರ್ತಕ್ಕಂಥ ಒಂದು ಭಿನ್ನೋತ್ತಳೆಯನ್ನ ಯಾರ್ಯಾರು, ನಮ್ಮ ಜಿಯಾವುಲ್ಲಾ ಅವರು, ಮಹೇಶ್ ಒಡೆಯರ್, ಒಡೆಯರ್ ಸಾಹೇಬರು, ಜೊತೆಗೆ ಪುಟ್ಟಸ್ವಾಮಿ ಅವರು, ಜೊತೆಗೆ ರವಿ ಅವರು ವೇದಿಕೆ ಮೇಲೆ ಬಂದು ನಿಂತುಕೊಳ್ಳಿ. ನಮ್ಮ ಸವಿತಕ್ಕ ಓದ್ತಾರೆ. ಅದು ಮುಗಿದ ತಕ್ಷಣ ಈ ಕಾರ್ಯ ಮುಗಿಯುತ್ತೆ. ತದನಂತರ ಪರಮ ಪೂಜ್ಯರ ಪ್ರಸಾದವಾಣಿಯನ್ನು ಅನುಗ್ರಹಿಸ್ತಾರೆ. ನಾವೆಲ್ಲ ನಿಶ್ಶಬ್ದವಾಗಿ ಕೂತು ಆ ಅಣಿಮುತ್ತುಗಳನ್ನು ಆಯ್ಕೆ ಮಾಡ್ಕೊಳ್ಳೋಣ ಅಂತಕ್ಕಂಥ ವಿನಂತಿಯೊಂದಿಗೆ ಈಗ ಈ ಧ್ವನಿವರ್ಧಕ ನಮ್ಮ ಸವಿತಕ್ಕನ ಕೈಗೆ. ವಿಶೇಷವಾಗಿ ದುರ್ಗಾ ಪರಮೇಶ್ವರಿ ದೇವಿಯ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ, ಈ ಒಂದು ದೇವಾಲಯದ ಲೋಕಾರ್ಪಣಾ ಕಾರ್ಯಕ್ರಮ ಅತ್ಯಂತ ಸಾಂಗವಾಗಿ ಸಂಪನ್ನಗೊಂಡಿದೆ. ನಮ್ಮ ಜಗತ್ತಿಗೆ ಪಂಡರಿ ವಂಶಸ್ಥರು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಪಂಡರೀಪುರದಲ್ಲಿ ಪುಂಡಲೀಕನ ಕಥೆ ಕೇಳಿದರೆ ಏನ್ ಸಂದೇಶ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ತಂದೆ ತಾಯಿಗಳ ಸೇವೆಯನ್ನ ನಿಷ್ಠೆಯಿಂದ ಮಾಡಿದರೆ ದೇವರೂ ಕೂಡ ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನ ಮಾಡಿ ಈ ಪರಮಾತ್ಮ ಭೂಮಿಯಲ್ಲಿ ಶಾಶ್ವತವಾಗಿ ಲೋಕಕ್ಕೆ ಅನುಗ್ರಹವನ್ನ ಮಾಡ್ತಾನೆ ಎನ್ನುವ ಸಂದೇಶವನ್ನ ಪಂಡರಿ ವಂಶಸ್ಥರು ನಮಗೆ ಕೊಟ್ಟಿದ್ದಾರೆ. ತಂದೆ ತಾಯಿಗಳ ಸೇವೆಯನ್ನು ನಿಷ್ಠೆಯಿಂದ ಮಾಡಿದರೆ ಅದು ಭಗವಂತನಿಗೆ ಸಲ್ಲಿಸ್ತಕ್ಕಂಥ ಸೇವೆ ಆಗಿರುತ್ತದೆ. ತಂದೆ ತಾಯಿಗಳ ಸೇವೆಯಿಂದ ನಾವು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಎನ್ನುವ ಸಂದೇಶ ನಮಗೆ ಪುಂಡಲೀಕನ ಮೂಲಕ, ಆ ಪಂಡರಿ ವಂಶಸ್ಥರ ಮೂಲಕ ಜಗತ್ತಿಗೆ ಸಿಕ್ಕಿದೆ. ಪರಮಾತ್ಮನು ಕೂಡ ಇಟ್ಟಿಗೆ ಮೇಲೆ ನಿಂತಿರ್ತಕ್ಕಂತಹ ಆ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದು ಆ ಪಂಡರಿ ವಂಶಸ್ಥರ ತಂದೆ ತಾಯಿಗಳ ಮೇಲೆ ಇರತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶ್ರದ್ಧಾಭಕ್ತಿ. ನಾವು ಭಕ್ತಿಯಿಂದ ಪರಮಾತ್ಮನನ್ನ ಪಡ್ಕೊಳ್ಬೇಕು ಅಂತ ಆದರೆ ನಮ್ಮ ಭಕ್ತಿ ಪರಿಶುದ್ಧವಾಗಿರಬೇಕು, ನಂಬಿಕೆ ಅಚಲವಾಗಿರಬೇಕು, ನಮ್ಮ ಆ ಒಂದು ವಿಶ್ವಾಸ ದೃಢವಾಗಿರಬೇಕು. ಅಚಲವಾದ ಶ್ರದ್ಧೆ, ದೃಢವಾದ ನಂಬಿಕೆ, ಪರಿಶುದ್ಧವಾದ ಭಕ್ತಿಯಿಂದ ನಾವು ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬ ಮನುಷ್ಯನೂ ಕೂಡ ದೇವರ ಅನುಗ್ರಹವನ್ನ ಪರಿಪೂರ್ಣವಾಗಿ ಹೊಂದಬಹುದು ಎನ್ನುವ ಸಂದೇಶವನ್ನ ನಮಗೆ ಆ ಪಂಡರಿ ವಂಶಸ್ಥರು ನಮಗೆ ಕೊಟ್ಟಿದ್ದಾರೆ. ಭಕ್ತಿ ಎನ್ನುವುದು ದೇವರೊಟ್ಟಿಗೆ ನಮ್ಮನ್ನು ಸೇರಿಸ್ತಕ್ಕಂಥ ಒಂದು ದಿವ್ಯವಾದ ಸೂತ್ರ.
ಆ ಭಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ದುಡ್ಡು ಬೇಡ, ಅಧಿಕಾರ ಬೇಡ, ಜಾತಿ ಸಮುದಾಯ ಬೇಡ, ಅಂತಸ್ತು ಬೇಡ, ವಯಸ್ಸು ಬೇಡ. ಬೇಕಾಗಿದ್ದು ಅಂತರಂಗದಲ್ಲಿ ತಪನ, ಆ ಪ್ರಾಮಾಣಿಕವಾದ ಕಳಕಳಿ, ಹಾಗೆ ಆ ಒಂದು ಅಚಲವಾದ ನಂಬಿಕೆ ಮತ್ತು ದೃಢವಾದ ವಿಶ್ವಾಸ. ಶಾಸ್ತ್ರ ಹೇಳ್ತಾ ಇದೆ, ಮನ್ಯೆ ಧನಾಭಿಜನ ರೂಪ ತಪಃಸ್ರುತೌಜಃ ತೇಜಃ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತಿಯ ತುತೋಷ ಭಗವಾನ್ ಗಜಯೂತಪಾಯ. ಈ ಪ್ರಪಂಚದಲ್ಲಿ ಇದುವರೆಗೆ ಯಾವ ದೇವರೇ ಆಗಲಿ ಜಾತಿಯನ್ನು ನೋಡಿ ಅನುಗ್ರಹ ಮಾಡಿಲ್ಲ, ತಿಳ್ಕೊಳ್ಳಿ. ಅಧಿಕಾರವನ್ನು ನೋಡಿ ಅನುಗ್ರಹ ಮಾಡಿಲ್ಲ, ಅಂತಸ್ತನ್ನು ನೋಡಿ ಅನುಗ್ರಹ ಮಾಡಿಲ್ಲ. ಮನ್ಯೇ ಧನಾಭಿಜನ ರೂಪ ತಪಃಸ್ರುತೌಜಃ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ಗಜಯೂಥಪಾಯ. ಸ್ಪಷ್ಟವಾಗಿ ಶಾಸ್ತ್ರ ಹೇಳ್ತಾ ಇದೆ, ದೇವರು ಈ ಜಗತ್ತಿನಲ್ಲಿ ಇದುವರೆಗೆ ಜಾತಿಯನ್ನು ನೋಡಿ ಅನುಗ್ರಹ ಮಾಡಿಲ್ಲ. ನಂದ ಆ ಜಾತಿ, ನನ್ನ ದೇವರ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಕ್ಕಂಥ ಅಭಿಲಾಷೆ ಅಥವಾ ಚಿಂತನೆ ನಿಮ್ಮ ತಲೆಯಲ್ಲಿದ್ದರೆ ಅದು ಪರಮ ಮೂರ್ಖತನ. ನನ್ನ ಚಿಕ್ಕಾಪಟ್ಟೆ ಕೋಟಿ 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 ದುಡ್ಡಿದೆ, ನನಗೆ ದೇವರ ಅನುಗ್ರಹ ಸಿಗುತ್ತೆ ಅಂತ ಯೋಚನೆ ಮಾಡಿದ್ರೆ ಅದು ತಪ್ಪು, ಖಂಡಿತವಾದ ತಪ್ಪು ಅಭಿಪ್ರಾಯ. ನಾನು ದೊಡ್ಡ ಅಧಿಕಾರದಲ್ಲಿ ಇದ್ದೇನೆ, ಆದ್ರೆ ದೇವರು ನನಗೆ ನಾನು ಹೇಳಿದಾಗ ಕೇಳ್ತಾರೆ, ದೇವರ ಅನುಗ್ರಹ ನನಗೆ ಸಿಗುತ್ತೆ ಅಂತ ಯೋಚನೆ ಮಾಡಿದ್ರೆ ಅದು ತುಂಬಾ ತಪ್ಪು. ತುಂಬಾ ಎಲ್ಲ 6 ಶಾಸ್ತ್ರಗಳನ್ನ ಓದಿದ್ದೇನೆ, PhD ಮಾಡಿದ್ದೇನೆ, ಮತ್ತೊಂದು ಮಾಡಿದ್ದೇನೆ, ನಾನು ತುಂಬಾ ಓದ್ಕೊಂಡಿದ್ದೇನೆ, ನನಗೆ ದೇವರ ಅನುಗ್ರಹ ಸಿಗುತ್ತೆ ಅಂದ್ರೆ ಅದು ತಪ್ಪು. ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಥವಾ ರೂಪ ಇದೆ, ಯೌವನ ಇದೆ, ವಿದ್ಯೆ ಇದೆ, ಅಧಿಕಾರ ಇದೆ, ಅಂತಸ್ತಿದೆ, ಮತ್ತೊಂದಿದೆ, ಮಗದೊಂದಿದೆ, ಇದಿದ್ರೂ ಕೂಡ ದೇವರ ಅನುಗ್ರಹ ಪಡ್ಕೊಳ್ಳಿಕ್ಕೆ ಇದು ಯಾವುದು ಕೆಲಸಕ್ಕೆ ಬರುವುದಿಲ್ಲ. ದೇವರ ಅನುಗ್ರಹ ಪಡ್ಕೊಳ್ಳಿಕ್ಕೆ ಬೇಕಾಗಿದ್ದು ಅಂತರಂಗದಲ್ಲಿ ಶುದ್ಧವಾದ ಭಕ್ತಿ. ನಾವು ಹೇಳ್ತಿರ್ತೇವೆ, ಭಕ್ತಿ ಮನದಲ್ಲಿರದೆ ಭಗವಂತನೆನ್ನುತ್ತಲೇ ಮೂರ್ಜಗವ ಸುತ್ತಿದರು ಮುಕ್ಕಣ್ಣನೊಲಿಯುವನೇ. ಭಕ್ತಿ ಮನದಲ್ಲಿರದೆ ಭಗವಂತನೆನ್ನುತ್ತಲೇ ಮೂರ್ಜಗವ ಸುತ್ತಿದರು ಮುಕ್ಕಣ್ಣನೊಲಿಯುವನೇ. ಮುಪ್ಪಿಗಾಗದ ಮಗನು ಉಪ್ಪರಿಗೆ ಎಲ್ಲಿದ್ದರು, ಮುಪ್ಪಿಗಾಗದ ಮಗನು ಉಪ್ಪರಿಗೆ ಎಲ್ಲಿದ್ದರು ಜಗದಪ್ಪನೊಪ್ಪುವನೇ ಸಚ್ಚಿದಾನಂದ. ಜಗದಪ್ಪನೊಪ್ಪುವನೇ ಸಚ್ಚಿದಾನಂದ. ಇವತ್ತು ಪಂಡರಿ ವಂಶದ ಮೇಲೆ ನಾವು ಹೇಳ್ತಾ ಇದ್ದೇವೆ, ಈ ವಚನ ಕೂಡ ಅದ್ರ ಮೇಲೆ ಆಧಾರವಾಗಿದೆ. ಒಂದು ಭಕ್ತಿ ಇರಬೇಕು, ಮತ್ತೊಂದು ಅಪ್ಪ ಅಮ್ಮನ ಸೇವೆಯೇ ದೇವರ ಸೇವೆ ಅಂತ ಹೇಳ್ತಕ್ಕಂಥ ಮನೋಭಾವ ನಮ್ಮಲ್ಲಿ ಇರಬೇಕು. ಎರಡಿದ್ದಾಗ ನಮಗೆ ದೇವರ ಅನುಗ್ರಹ ಸಿಗುತ್ತೆ. ಭಕ್ತಿ ಶುದ್ಧವಾಗಿರಬೇಕು, ಅಚಲವಾಗಿರಬೇಕು, ದೃಢವಾದ ನಂಬಿಕೆ ಇರಬೇಕು, ಪರಮ ವಿಶ್ವಾಸವಿರಬೇಕು. ಆ ಭಕ್ತಿ ಯಾರತ್ತಿರುತ್ತೋ ಅವ್ರಿಗೆ ದೇವರ ಅನುಗ್ರಹ ಸಿಗುತ್ತೆ. ಇದಕ್ಕೇನು ಮತ್ತೆ ಬೇಡ ಅವಶ್ಯಕತೆ ಇಲ್ಲ. 1 ರೂಪಾಯಿ ಇಲ್ಲ. 1 ರೂಪಾಯಿ ಯಾಕೆ? ಭಕ್ತಿ ಬೇಕಾಗಿದ್ದು ಹೃದಯದ ಸದ್ಭಾವನೆ. ನಿಮ್ಮಲ್ಲಿ ಮನಸ್ಸಿದ್ರೆ, ತಪನ ಇದ್ರೆ, ಅಚಲವಾದ ಶ್ರದ್ಧೆ ಇದ್ರೆ, ದೇವರ ಮೇಲೆ ದೃಢವಾದ ನಂಬಿಕೆ ಇದ್ರೆ ಭಕ್ತಿಯನ್ನು ತಾನಾಗೆ ಬೆಳೆಸ್ಕೋಬಹುದು. ವಯಸ್ಸಿನ ಅವಶ್ಯಕತೆ ಇಲ್ಲ, ಅಧಿಕಾರದ ಅವಶ್ಯಕತೆ ಇಲ್ಲ, ಅಂತಸ್ತಿನ ಅವಶ್ಯಕತೆ ಇಲ್ಲ, ಹಣದ ಅವಶ್ಯಕತೆ ಇಲ್ಲ, ವಯಸ್ಸಿನ ಇನ್ನೊಂದು ಅವಶ್ಯಕತೆ ಇಲ್ಲ, ವಿದ್ಯೆ, ಜಾತಿ, ಸಮುದಾಯ ಯಾವ ಅವಶ್ಯಕತೆನೂ ಇಲ್ಲ. ಬೇಕಾಗಿದ್ದು ನಮಗೆ ಮನಸ್ಸು. ಆದ್ದರಿಂದ ಈ ಭಕ್ತಿ ಒಂದು ಇಲ್ಲ ಅಂತ ಹೇಳಿದರೆ, ಭಕ್ತಿ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನ ದೇವರನ್ನ ಸೇರಿಸ್ತಕ್ಕಂಥ ಒಂದು ಸೂತ್ರ, ನಮ್ಮನ್ನ ಐಕ್ಯ ಮಾಡತಕ್ಕಂತಹ ಒಂದು ದಿವ್ಯವಾಗಿರ್ತಕ್ಕಂತಹ ಒಂದು ಸೂತ್ರ, ದಿವ್ಯ ಸೂತ್ರ, ಅದು ಆ ಭಕ್ತಿ.
ಆ ಭಕ್ತಿ ಒಂದಿಲ್ಲ ಅಂತ ಆದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊರಗಿನ ಆಚಾರಗಳು, ಪೂಜೆ ಇರಬಹುದು, ಜಪ ತಪಗಳಿರಬಹುದು, ಧ್ಯಾನ ಇರಬಹುದು, ಇನ್ನೊಂದು ಆಧ್ಯಾತ್ಮಿಕ ಉಪಚಾರಗಳಿರಬಹುದು, ಅವೆಲ್ಲವೂ ಕೂಡ ಕೇವಲ ಡಂಬಾಚಾರವಾಗ್ತದೆ, ಯಾಂತ್ರಿಕವಾಗಿರ್ತದೆ. ಅದಕ್ಕೆ ನಾವು ಹೇಳ್ತಿರ್ತೇವೆ, ಭಕ್ತಿ ಮನದಲ್ಲಿರದೆ ಭಗವಂತನೆನ್ನುತ್ತಲೇ ಮೂರ್ಜಗವ ಸುತ್ತಿದರು ಮುಕ್ಕಣ್ಣನೊಲಿಯುವನೇ. ಭಕ್ತಿ ಇಲ್ಲ ಅಂದ್ರೆ ತೀರ್ಥಯಾತ್ರೆ ಮಾಡಿದ್ರೆ ಅದು ಕೇವಲ ಪಿಕ್ನಿಕ್ ಆಗಿರ್ತದೆ. ಎಷ್ಟೋ ಸಲ ವೀಕೆಂಡ್ ಅಲ್ಲಿ ಹೋಗ್ತಾ ಇರ್ತೇವೆ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ. ಇವತ್ತು ಅದೇ ರೀತಿ ತೀರ್ಥಕ್ಷೇತ್ರಗಳಿಗೂ ಆ ರೀತಿ ಹೋಗ್ತಕ್ಕಂಥ ಪರಿಪಾಠ ಬೆಳೆದಿದೆ. ಆ ರೀತಿ ಆಗಬಾರದು. ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಮೊದಲು ಮಾನಸಿಕವಾಗಿ ನೀವು ಸಿದ್ಧರಾಗಿರಬೇಕು. ಹಾಗಾದಾಗ ಮಾತ್ರ ಅಲ್ಲಿರ್ತಕ್ಕಂತಹ ಆಧ್ಯಾತ್ಮಿಕ ಸ್ಪಂದನಗಳನ್ನ ನಿಮ್ಮ ಮನಸ್ಸು ಸ್ವೀಕಾರ ಮಾಡ್ತದೆ, ಚಿತ್ತಶುದ್ಧಿ ಆಗುತ್ತೆ, ಆ ಕ್ಷೇತ್ರ ದೇವತೆಯ ಅನುಗ್ರಹ ಪರಿಪೂರ್ಣವಾಗಿ ನೀವು ಸಿಗ್ತದೆ. ಇಲ್ದಿದ್ರೆ ಸುಮ್ಮನೆ ನಿಮಗೆ ಬಸ್ ಚಾರ್ಜ್, ಟ್ರೈನ್ ಚಾರ್ಜ್, ಫ್ಲೈಟ್ ಚಾರ್ಜ್ ವೇಸ್ಟ್ ಆಗುತ್ತೆ ಅಷ್ಟೇ. ಹೋಗ್ತೀರಿ ಬರ್ತೀರಿ, ಯಾಕೆ ಹೋಗಿದ್ದೀವಿ ಏನಂತ ಗೊತ್ತಿರೋದಿಲ್ಲ, ಸುಮ್ಮನೆ ನೋಡಿದ್ದೇವೆ ಅಂತ ಅಷ್ಟೇ ಹೊರತು ಆ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಔನ್ನತ್ಯವನ್ನು ನೀವು ಕಾಣ್ಕೊಳ್ಬೇಕು ಅಂತ ಆದ್ರೆ ನೀವು ಮಾನಸಿಕವಾಗಿ ಸಿದ್ಧರಾಗಿ ಆ ಕ್ಷೇತ್ರಕ್ಕೆ ನೀವು ಕಾಲಿಡಬೇಕಾಗ್ತದೆ. ಆದ್ದರಿಂದ ಭಕ್ತಿ ಇಲ್ಲ ಅಂತಾದ್ರೆ ನಾವು ಮಾಡ್ತಕ್ಕಂತಹ ಯಾವ ಆಧ್ಯಾತ್ಮಿಕ ಉಪಚಾರಗಳು ಕೂಡ ನಿಶ್ಚಿತವಾಗಿರ್ತಕ್ಕಂಥ ಫಲವನ್ನು ನಮಗೆ ಕೊಡುವುದಿಲ್ಲ. ಇದು ಹೇಗೆ ಅಂತ ಕೇಳಿದ್ರೆ ನಾವು ಹೇಳ್ತಿದ್ದೆ, ಪುಂಡಲೀಕನ ಉದಾಹರಣೆ ಕೊಟ್ಟೇ ಹೇಳ್ತಾ ಇದ್ದೀವಿ. ಪಂಡರಿ ವಂಶಸ್ಥರು ಇಲ್ಲಿದ್ದಾರೆ. ಆದ್ರಿಂದ ನೀವು ಮಾತಾಪಿತರ ಸೇವೆಯನ್ನ ಮಾಡದೆ, ಯಾಕೆ ಕೇಳಿದ್ರೆ ನಮ್ಮ ಮಹೇಶ್ ಚೆಕ್ನಲ್ಲಿ ಅವರು ಒಂದೇ ಮಾತ್ರ ಎಕ್ಸ್ಪ್ರೆಸ್ ತರ ಮಾತಾಡಿದ್ರು. ಈಗ ಒಂದೇ ಮಾತ್ರ ರೈಲ್ ಹೋಗುತ್ತೆ ನೋಡಿ, ಆ ತರ ಇತ್ತು ಅವ್ರ ಮಾತು ಅಲ್ವಾ. ಒಂದೇ ಭಾರತ್ ಟ್ರೈನ್ ಹೊಸದಾಗಿದೆ ಅಂತ ಈಗೆಲ್ಲ ಹೇಳ್ತಾ ಇದ್ದಾರೆ. ಆದ್ರಿಂದ ಅದು ನಾನ್ ಸ್ಟಾಪ್ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದಾರಂತೆ. ಆ ರೀತಿ ಅತ್ಯಂತ ಅದ್ಭುತವಾದ ಮಾತುಗಳನ್ನ ಆಡಿದ್ರು. ಕೌಟುಂಬಿಕ ಮೌಲ್ಯಗಳ ಬಗ್ಗೆ ಮಾತಾಡಿದ್ರು. ಸಾಕಷ್ಟು ವಿಷಯಗಳನ್ನ 5 ನಿಮಿಷದಲ್ಲಿ ಸಮಗ್ರವಾಗಿರ್ತಕ್ಕಂಥ ಭಾರತೀಯ ಒಂದು ಸಂಸ್ಕೃತಿಯ ಪರಿಚಯವನ್ನ ನಮ್ಗೆ ಅವ್ರು ಮಾಡಿಕೊಟ್ಟಿದ್ದಾರೆ ಮಹೇಶ್ ಚಟ್ನಳ್ಳಿ ಅವರು. ಆದ್ರಿಂದ ಸರಸ್ವತಿ ಅವರು ನಾಳೆಯ ಮೇಲೆ ಇದ್ದಾರೆ. ಆದ್ರಿಂದ ಅಂತ ವಿಶೇಷದಲ್ಲಿ ವಿಷಯವನ್ನು ಹೇಳ್ತಾ ಇದ್ದೇವೆ ನಾವು. ಇವತ್ತು ನಮ್ಮ ಕೌಟುಂಬಿಕ ಮೌಲ್ಯಗಳನ್ನ ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ಸಂಸ್ಕೃತಿ ಉಳಿತದೆ. ಅವರು ಒಂದು ಮಾತು ಹೇಳಿದ್ರು, ಇಂತಹ ಸಭೆಗೆ ಬರುವಾಗ ನೀವು ವಯಸ್ಸಾದರೂ ಮಾತ್ರ ಬರುವುದಲ್ಲ, ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ನಾವು ಮಾಡ್ತಾ ಇದ್ದೀವಾ? ಇಲ್ಲ. ಮೊದಲು ನಿಮ್ಮ ಮಕ್ಕಳನ್ನ ಮನುಷ್ಯರನ್ನಾಗಿ ಮಾಡಿ. ಇಲ್ಲಿದ್ರೆ ಅವರು ದುಡಿತಕ್ಕಂಥ ಯಂತ್ರ ಆಗ್ತಾರೆ. ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಾಣ ಇರುವುದು ಸಂಸ್ಕಾರಯುತವಾಗಿರ್ತಕ್ಕಂಥ ಕುಟುಂಬಗಳಲ್ಲಿ. ಇವತ್ತು ಭಾರತದಲ್ಲಿ ಕುಟುಂಬ ವ್ಯವಸ್ಥೆ ಹಾಳಾಗ್ತಾ ಇದೆ. ನಾವು ಮಾನವೀಯ ಮೌಲ್ಯಗಳಿಗೆ ಗಮನ ಕೊಡ್ತಾ ಇಲ್ಲ. ನಮಗೆ ನಮ್ಮ ಫೇಸ್ಬುಕ್ ಮೇಲೆ, ಯೂಟ್ಯೂಬ್ ಮೇಲೆ ಇರ್ತಕ್ಕಂಥ ಪ್ರೀತಿ, ಆ ಒಂದು ಅಟ್ಯಾಚ್ಮೆಂಟ್ ನಮ್ಮ ಅಪ್ಪ ಅಮ್ಮ ಮಕ್ಕಳ ಮೇಲೆ ಇಲ್ಲ ಇವತ್ತು. ಅಂತ ಪರಿಸ್ಥಿತಿ ಹೋಗ್ತಾ ಇದ್ದೇವೆ. ಯಾಕೆ? ಮಕ್ಕಳು ಸ್ವಲ್ಪ ಬೆಳೆದ್ರೆ ಸಾಕು, ಎಲ್ಲೋ ದೂರದ ಕಾನ್ವೆಂಟ್ ಬಿಡ್ತಾ ಇದ್ದೇವೆ. ಅವರು ಸಮ್ಮರ್ ವೆಕೇಶನ್ ಬರ್ತಾರೆ, ಬಂದ್ರು ಅವ್ರು ವಿಸಿಟರ್ ತರ ಇರ್ತಾರೆ 4 ದಿವಸ, ಮತ್ತೆ ಹೊರಟು ಹೋಗ್ತಾರೆ. ಅಲ್ಲಿಂದ ಮತ್ತೆ ಆ ಕಡೆ ಹೋಗ್ತಾರೆ. ಮತ್ತೆ ನಾವೇನ್ ಮಾಡ್ತೇವೆ? ಅಲ್ಲಿಂದ ಅವ್ರಿಗೆ ಅಮೆರಿಕ ಪಾರ್ಸಲ್ ಮಾಡ್ತೇವೆ. ಎಲ್ಲಿದೆ ಇವತ್ತು ಬರೀ ಭಾರತದಲ್ಲಿ ಅಪ್ಪ ಅಮ್ಮ ಸಂಬಂಧ ಇಲ್ಲ. 5 ವರ್ಷ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸ್ತಾ ಇದ್ದೇವೆ. ಎಷ್ಟು ಅನ್ಯಾಯ ಗೊತ್ತುಂಟ ನಾವು ಮಾಡ್ತಿರೋದು. 5 ವರ್ಷ ಮಕ್ಕಳು, 6 ವರ್ಷ ಮಕ್ಕಳು, 7 ವರ್ಷ ಮಕ್ಕಳನ್ನ ಎಲ್ಲೋ 1000 ಕಿಲೋಮೀಟರ್ ದೂರದಲ್ಲಿ ಬಿಟ್ಟು ಬರ್ತಾ ಇದ್ದೇವೆ ನಾವು. ಏನು ಬೆಳೀತದೆ ಅಪ್ಪ ಮಗನಿಗೆ, ಆ ತಾಯಿ ಮಗನಿಗೆ ಬಾಂಧವ್ಯ, ಹೃದಯದ ಸ್ಪಂದನೆಗಳು ಹೇಗೆ ಉಂಟಾಗ್ತದೆ? ಆದ್ರಿಂದ ನಾವು ಇವತ್ತು ಸಂಸ್ಕೃತಿಯನ್ನ ನಾಶ ಮಾಡ್ತಾ ಇದ್ದೇವೆ. ಆಗ ತಿಳ್ಕೊಳ್ಳಿ, ನಾವು ಇವತ್ತು ಸಂಸ್ಕಾರಯುತವಾದ ಕುಟುಂಬಗಳನ್ನ ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ಸಂಸ್ಕೃತಿ ಉಳಿತದೆ. ನಮ್ಮ ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನ ಕಲಿಸಬೇಕು. ಆಧ್ಯಾತ್ಮಿಕ ಆ ತಳಹದಿಯ ಮೇಲೆ ವೈಜ್ಞಾನಿಕ ದೃಷ್ಟಿಕೋನ ಇಟ್ಟುಕೊಂಡು ಬದುಕನ್ನ ಹೇಗೆ ನಡೆಸಬೇಕು ಪರಿಪೂರ್ಣವಾಗಿ ಎನ್ನುವುದನ್ನ ನಮ್ಮ ಮಕ್ಕಳು ನಾವು ಪರಿಚಯ ಮಾಡಿಸ್ಕೊಳ್ಬೇಕಾಗಿದೆ. ಆದ್ದರಿಂದ ಆಧ್ಯಾತ್ಮಿಕತೆ ಇರಬೇಕು. ಆಧ್ಯಾತ್ಮಿಕತೆ ಇಸ್ ಪ್ಯೂರ್ಲಿ ಸೈನ್ಸ್, ಅದು ಪ್ಯೂರ್ ಸೈನ್ಸ್. ಆದ್ದರಿಂದ ಆಧ್ಯಾತ್ಮಿಕ ತಳಹದಿಯ ಮೇಲೆ ವೈಜ್ಞಾನಿಕ ದೃಷ್ಟಿಕೋನ ಇಟ್ಟುಕೊಂಡು ಪರಿಪೂರ್ಣವಾದ ಜೀವನವನ್ನು ಹೇಗೆ ನಡೆಸಬೇಕು ಅಂತ ನಾವು ಪ್ರತಿಯೊಬ್ಬ ನಮ್ಮ ಮಕ್ಕಳಿಗೆ ನಾವಿವತ್ತು ಕಲಿಸಿಕೊಡಬೇಕಾಗಿದೆ. ಯಾಕೆ ನೋಡಿ, ನಾವು ಮಾತಾಡ್ತಾ ಇರ್ತೇವೆ ಸ್ಪಿರಿಚುವಾಲಿಟಿ. ವಾಟ್ ಇಸ್ ಸ್ಪಿರಿಚುವಾಲಿಟಿ? ಸ್ಪಿರಿಚುವಾಲಿಟಿ ಇಸ್ ನಥಿಂಗ್ ಬಟ್ ಇನ್ನರ್ ವಿಟ್ನೆಸ್. ತಿಳ್ಕೊಳ್ಳಿ. 60 ವರ್ಷದ ಮೇಲೆ ಯೋಚನೆ ಮಾಡ್ತೇವೆ ಆಧ್ಯಾತ್ಮಿಕತೆ. 60 ವರ್ಷದ ಮೇಲಪ್ಪ ಈಗ ಯಾಕೆ ಅಂತ ನಿಮ್ಗೆ ಗೊತ್ತುಂಟಾ? ಆಧ್ಯಾತ್ಮಿಕತೆ ಅಂದ್ರೆ ಏನು ನೋಡಿ. ಮನುಷ್ಯನಿಗೆ ಹೊರಗಿನ ಶ್ರೀಮಂತಿಕೆ, ಒಳಗಿನ ಶ್ರೀಮಂತಿಕೆ, 2 ಶ್ರೀಮಂತಿಕೆ ಇರ್ತದೆ.
ಯಾವ್ದು ದೊಡ್ಡದಂತ ಕೇಳಿದ್ರೆ ಮೇಲ್ನೋಟಕ್ಕೆ ನೋಡಿದ್ರೆ ಹೊರಗಿನ ಶ್ರೀಮಂತಿಕೆ ದೊಡ್ಡದಾಗಿ ಕಾಣಿಸುತ್ತೆ. ಆದ್ರೆ ನಿಮ್ಮ ಹೊರಗಿನ ಶ್ರೀಮಂತಿಕೆ ಜಗತ್ತಿಗೆ ಸಮಾಜಕ್ಕೆ ಉಪಯೋಗಕ್ಕೆ ಬರಬೇಕು ಅಂತಾದ್ರೆ ಮನುಷ್ಯನ ಅಂತರಂಗದಲ್ಲಿ ಒಳಗಿನ ಶ್ರೀಮಂತಿಕೆ ಇರಲೇಬೇಕು. ಹೌದಾ? ಇಲ್ಲದೇನಾಗತ್ತೆ, ಮನುಷ್ಯ ಸ್ವಾರ್ಥಪರನಾಗಿ ಅವನೇನ್ ಮಾಡ್ತಾನೆ, ತನ್ನಲ್ಲಿರ್ತಕ್ಕಂಥ ಬಾಹ್ಯ ಶ್ರೀಮಂತಿಕೆಯನ್ನ, ಅದು ಯಾವುದೇ ಆಗಿರ್ಬೋದು, ಅಧಿಕಾರ ಇರ್ಬೋದು, ಅಂತಸ್ತು ಇರ್ಬೋದು, ಅಥವಾ ಇನ್ನೊಂದು ಐಶ್ವರ್ಯ ಇರ್ಬೋದು, ದುಡ್ಡಿರ್ಬೋದು, ಯಾವುದೇ ಇರ್ಬೋದು. ಒಬ್ಬ ವ್ಯಕ್ತಿ ಒಳಗಿನ ಶ್ರೀಮಂತಿಕೆಯನ್ನು ಹೊಂದಿಲ್ಲ ಅಂತಾದ್ರೆ ತನ್ನ ಬಾಹ್ಯದಲ್ಲಿರ್ತಕ್ಕಂಥ ಶ್ರೀಮಂತಿಕೆಯನ್ನ ಕೇವಲ ತನಗಾಗಿ, ಹೆಚ್ಚು ಅಂತಂದ್ರೆ ತನ್ನ ಕುಟುಂಬಕ್ಕಾಗಿ ಮಾತ್ರ ವಿನಿಯೋಗ ಮಾಡ್ತಾ ಇರ್ತಾನೆ. ಅದರಿಂದ ಯಾವ ಉಪಯೋಗ ಇಲ್ಲ. ಕೆಲವೊಮ್ಮೆ ತನ್ನ ಸ್ವಾರ್ಥಕ್ಕಾಗಿ ಅವನು ಸಮಾಜದ ಹಿತವನ್ನು ಬಲಿ ಕೊಡ್ತಾನೆ. ಆದ್ರೆ ಒಬ್ಬ ವ್ಯಕ್ತಿಯಲ್ಲಿ ಒಳಗಿನ ಶ್ರೀಮಂತಿಕೆ ಇದೆ ಅಂತ ಇಟ್ಕೊಳ್ಳಿ, ಆಗ ಅವನು ಎಂದಿಗೂ ಕೂಡ ಸಮಾಜಕ್ಕೆ ಅಪಕಾರವನ್ನು ಮಾಡುವುದಿಲ್ಲ. ತನ್ನ ಸೀಮಿತವಾಗಿರ್ತಕ್ಕಂಥ ಚೌಕಟ್ಟಿನ ಒಬ್ಬ ವ್ಯಕ್ತಿ ಒಳಗಿನ ಶ್ರೀಮಂತಿಕೆ ತುಂಬಾ ಚೆನ್ನಾಗಿದೆ, ಒಳಗೆ ಶ್ರೀಮಂತಿಕೆ ಚೆನ್ನಾಗಿದೆ, ಹೊರಗಡೆ ಸ್ವಲ್ಪ ಕೈ ಗಿಡ್ಡ ಅನ್ಕೊಳ್ಳಿ, ಏನಿಲ್ಲ, ಆದರೂ ಕೂಡ ತನ್ನ ಸೀಮಿತವಾಗಿರ್ತಕ್ಕಂಥ ಚೌಕಟ್ಟಿನ ಒಳಗೆ ಅವನು ಸಮಾಜಕ್ಕೆ ಉಪಕಾರಿಯಾಗಿ ಮಾಡ್ತಾನೆ, 4 ಜನರ ಬದುಕಿಗೆ ಬೆಳಕಾಗುವಂತೆ ಅವನು ಬಾಳ್ತಾ ಇರ್ತಾನೆ. ಆದ್ದರಿಂದ ವಾಸ್ತವಿಕ ದೃಷ್ಟಿಕೋನ ನೋಡಿದ್ರೆ ಒಳಗಿನ ಶ್ರೀಮಂತಿಕೆಯೇ ನಿಜವಾದ ಶ್ರೀಮಂತಿಕೆ. ಹಾಗಾದ್ರೆ ಒಳಗಿನ ಶ್ರೀಮಂತಿಕೆ ಅಂದ್ರೆ ಏನು ಪ್ರಶ್ನೆ ಬರ್ತದೆ. ತಿಳ್ಕೊಳ್ಳಿ, ಸತ್ಯವನ್ನೇ ಹೇಳುವುದು, ಪ್ರಾಮಾಣಿಕವಾಗಿ ಬದುಕುವುದು, ಪರೋಪಕಾರವನ್ನು ಮಾಡುವುದು, ಮಾನವತ್ವವನ್ನು ಪರಿಪೂರ್ಣವಾಗಿ ಮೈಗೂಡಿಸಿಕೊಳ್ಳುವುದು, ಆತ್ಮಸಾಕ್ಷಿಗೆ ಅನುಗುಣವಾಗಿ ಬಾಳುವುದು, ಎಲ್ಲರನ್ನು ತನ್ನಂತೆಯೇ ಭಾವಿಸಿ ಸಮಸ್ತ ಮಾನವರನ್ನು ಸಮಾನವಾಗಿ ಪ್ರೀತಿಸುವುದು, ಇದು ಈ ಆಧ್ಯಾತ್ಮಿಕ ಮೌಲ್ಯಗಳೇನಿದೆ ಇದು ಒಳಗಿನ ಶ್ರೀಮಂತಿಕೆ. ಆದ್ದರಿಂದ ಆಧ್ಯಾತ್ಮಿಕತೆ ಅಂದ್ರೆ ಏನು ಅಂತ ಕೇಳಿದ್ರೆ ಅಂತರಂಗದ ಶ್ರೀಮಂತಿಕೆ. ಅಂತರಂಗದ ಶ್ರೀಮಂತಿಕೆ ನಿಮ್ಮ ಮಕ್ಕಳಿಗೆ ಬೇಕಾ ಬೇಡವಾ ಹೇಳಿ, ಯೋಚನೆ ಮಾಡಿ. ನೀವು ಆಧ್ಯಾತ್ಮಿಕತೆ ಅಂತ ಹೇಳ್ಕೊಂಡು ನೋಡಿ, ರಿಚುವಲ್ಸ್ ಈಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಸ್ಪಿರಿಚುವಾಲಿಟಿ. ತಿಳ್ಕೊಳ್ಳಿ, ಹೊರಗಿನ ಆಚಾರ ವಿಚಾರಗಳು ಆಧ್ಯಾತ್ಮಿಕತೆ ವ್ಯತ್ಯಾಸ ಇದೆ. ಆಧ್ಯಾತ್ಮಿಕ ತಳಹದಿಯ ಮೇಲೆ ಹೊರಗಿನ ಆಚಾರ ವಿಚಾರ ಇರಬೇಕು ಹೊರತು ನಾವು ತಪ್ಪು ಮಾಡ್ತಾ ಇದ್ದೀವಿ, ನೀವು ತಪ್ಪು ಮಾಡ್ತಾ ಇದ್ದೀರಿ, ಪೋಷಕರು ತಿಳ್ಕೊಳ್ಳಿ. ರಿಚುವಲ್ಸ್ ಉಪಚಾರಗಳು, ಹೊರಗಿನ ಆಚಾರ ವಿಚಾರ ಇದೆಯಲ್ಲ ಅದು ಆಧ್ಯಾತ್ಮಿಕತೆ ಅಲ್ಲ. ಆಧ್ಯಾತ್ಮಿಕತೆ ಎನ್ನುವುದು ಅಂತರಂಗಕ್ಕೆ ಸಂಬಂಧಪಟ್ಟ ವಿಚಾರ. ಅದು ಚಿಕ್ಕ ವಯಸ್ಸು 5 ವರ್ಷದ ಮಕ್ಕಳಿಂದಲೇ ಮಕ್ಕಳು ನಾವು ಬೆಳೆಸಬೇಕು. ಸತ್ಯವನ್ನೇ ಹೇಳು ಮಗ, ಪ್ರಾಮಾಣಿಕವಾಗಿ ಬದುಕು, ಪರೋಪಕಾರವನ್ನ ಮಾಡು, ಮಾನವತ್ವವನ್ನ ಮೈಗೂಡಿಸಿಕೊಂಡು ಎಲ್ಲ ಮಾನವರನ್ನು ತನ್ನಂತೆಯೇ ಪ್ರೀತಿಸು, ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕು. ಇವೆಲ್ಲವೂ ಆಧ್ಯಾತ್ಮಿಕತೆಯ ವಿಚಾರಗಳು. ಇದು ಬೆಳೆದಾಗ ಮಾತ್ರ ನಮ್ಮ ಸಂಸ್ಕೃತಿ ಉಳಿತದೆ, ಅದನ್ನ ನಾವು ಬೆಳೆಸಬೇಕು. ಆದ್ದರಿಂದ ಸ್ಪಿರಿಚುವಾಲಿಟಿ ಇಸ್ ನಥಿಂಗ್ ಬಟ್ ಇನ್ನರ್ ರಿಚ್ನೆಸ್. ಆದ್ದರಿಂದ ನಾವು ಜೀವನದಲ್ಲಿ ಈ ಆಧ್ಯಾತ್ಮಿಕ ತಳಹದಿಯ ಮೇಲೆ ವೈಜ್ಞಾನಿಕ ದೃಷ್ಟಿಕೋನ ಇಟ್ಟುಕೊಂಡು ಬದುಕನ್ನು ನಾವು ಹೇಗೆ ನಡೆಸಬೇಕು ಪರಿಪೂರ್ಣವಾಗಿ ಎನ್ನುವುದನ್ನ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ಆದ್ದರಿಂದ ಮುಖ್ಯವಾಗಿ ಕೌಟುಂಬಿಕ ಮೌಲ್ಯಗಳು ಇವತ್ತು ಬಿದ್ದೋಗ್ತಾ ಇದೆ. ನಾವು ತಂದೆ ತಾಯಿಗಳಿಗೆ ಗೌರವ ಕೊಡ್ತಾ ಇಲ್ಲ. ತಂದೆ ತಾಯಿಗಳಿಗೆ ಗೌರವ ಕೊಡೋದು ಇಟ್ ಇಸ್ ನಾಟ್ ಅಫೆಕ್ಟ್ ಅವರ್ ಸೆಲ್ಫ್ ಎಸ್ಟೀಮ್. ತಿಳ್ಕೊಳ್ಳಿ, ನಾವು ಯೋಚನೆ ಮಾಡ್ತೇವೆ ವ್ಯಕ್ತಿ ಪೂಜೆ ಅಲ್ಲ. ಅಪ್ಪ ಅಮ್ಮನಿಗೆ ಗೌರವ ಕೊಡುವುದು ಅದು ನಮ್ಗೆ ಪುಂಡಲಿಕ ಕಲಿಸ್ಕೊಟ್ಟಿದ್ದಾನೆ. ಅದರಿಂದ ಸಮಾಜದಲ್ಲಿ ನಾವು ಅಪ್ಪ ಅಮ್ಮನಿಗೆ ಗೌರವ ಕೊಡ್ತಕ್ಕಂಥ ಮಕ್ಕಳು ಪರಿಪಾಠನೆ ಬೆಳೆಸ್ಕೊಂಡ್ರೆ ಅದರಿಂದ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ, ಪ್ರೇಮ, ವಿಶ್ವಾಸ, ಆ ಬಾಂಧವ್ಯ ಬೆಳೀತದೆ. ಬದುಕಿನ ಸವಾಲುಗಳನ್ನ ದಿಟ್ಟವಾಗಿ ಎದುರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಆತ್ಮಸ್ಥೈರ್ಯವನ್ನು ನಮ್ಮಲ್ಲಿ ಪರಿಪೂರ್ಣವಾಗಿ ತುಂಬುತ್ತದೆ. ನಾವು ಕಷ್ಟ ಬಂದಾಗ ಇನ್ನೊಬ್ಬರಿಗೆ ನಮ್ಮ ಹಂಚಿಕೊಳ್ಳಲಿಕ್ಕೆ ಅದು ನೆರವು ಮಾಡ್ತದೆ. ಆದ್ದರಿಂದ ಕುಟುಂಬ ವ್ಯವಸ್ಥೆ ಗಟ್ಟಿ ಕೊಡಬೇಕು ಅಂತ ಆದ್ರೆ ಪರಸ್ಪರನ ಗೌರವ ಕೊಡಬೇಕು, ಹಿರಿಯರನ್ನ ಗೌರವಿಸಬೇಕು. ಇದು ಭಾರತೀಯ ಸಂಸ್ಕೃತಿ. ಇದನ್ನು ಅದಕ್ಕೋಸ್ಕರನೇ ಹೇಳ್ತಾ ಇದ್ದಾನೆ ನಮ್ಮ ಶ್ರೀರಾಮ. ಏನ್ ಹೇಳಿದ? ಜನನೀ ಜನ್ಮಭೂಮಿ ಸ್ವರ್ಗಾದಪಿ ಗರೀಯಸಿ. ಹೆತ್ತ ತಾಯಿ ಹೊತ್ತ ಭೂಮಿ ನಿತ್ಯ ಸ್ವರ್ಗಕ್ಕಿಂತ ದೊಡ್ಡದು. ಇದು ಸಂದೇಶ ಕೊಟ್ಟಿದ್ದು ನಮಗೆ ರಾಮ. ಹೆತ್ತ ತಾಯಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹೆತ್ತ ತಾಯಿ ಹೊತ್ತ ಭೂಮಿ ನಿತ್ಯ ಸ್ವರ್ಗಕ್ಕಿಂತ ದೊಡ್ಡದು. ಅಂದ್ರೆ ದೇಶ ಸೇವೆಯಾಗಲಿ ಅಥವಾ ದೇಶಭಕ್ತಿ, ದೈವಭಕ್ತಿ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಆದ್ರಿಂದ ನಾವು ಹೆತ್ತ ತಾಯಿಯನ್ನ ಪ್ರತ್ಯಕ್ಷ ದೇವರು ಹೇಳ್ತಕ್ಕಂಥ ಪೂಜನೀಯ ಸ್ಥಾನ ನಾವು ಕೊಟ್ಟಿದ್ದೇವೆ. ಆದ್ದರಿಂದ ಭಾರತೀಯ ಸಂಸ್ಕೃತಿ ಉಳಿಬೇಕು ಅಂತ ಆದ್ರೆ ನಾವು ಕುಟುಂಬದಲ್ಲಿ ಹಿರಿಯರನ್ನ ಗೌರವಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಬೆಳೆಸ್ಕೊಬೇಕು. ನಾವು ತಗೊಂಡಾಗ ನಮ್ಮ ಅಪ್ಪ ಅಮ್ಮನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ರೆ ನಮ್ಮ ಮಕ್ಕಳು ನಮ್ಮ ಮಕ್ಕಳೊಟ್ಟಿಗೆ ನಾವು ಇರಬೇಕು 25 ವರ್ಷ ನಂತರ ಅಂತ ಅಪೇಕ್ಷೆ ಪಡ್ತಕ್ಕಂಥ ನೈತಿಕತೆ ನಮಗೆ ಇರುವುದಿಲ್ಲ. ಅರ್ಥ ಆಯ್ತಾ?
ನಮಗನ್ಸುತ್ತೆ ನಾವೇ ವೃದ್ಧಾಶ್ರಮ ಸೇರಿಸ್ಬೋದು ಅಪ್ಪ ಅಮ್ಮನ, ಆದ್ರೆ 25 ವರ್ಷ ನಂತರ ನಾವಾಗೆ ವಾಲಂಟರಿ ಆಗಿ ನಾವು ವೃದ್ಧಾಶ್ರಮಕ್ಕೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಮಕ್ಕಳ ಎದುರುಗಡೆ ನಿಲ್ಲಕ್ಕೆ ಮುಖ ಕೊಡ್ಲಿಕ್ಕೆ ನಮ್ಮ ಮನಸ್ಸಿರೋದಿಲ್ಲ, ಮುಖ ಕೊಡ್ಲಿಕ್ಕೆ ನಮಗೆ ನೈತಿಕತೆ ಇರುವುದಿಲ್ಲ, ತಿಳ್ಕೊಳ್ಳಿ. ಆದ್ರಿಂದ ಅಪ್ಪ ಅಮ್ಮನ ದೇವರು ಅಂತ ಹೇಳ್ತಕ್ಕಂತ ರೀತಿಯಲ್ಲಿ ಪೂಜಿಸಿದ್ರಿಂದಲೇ ಆ ಪರಮಾತ್ಮ ಇಟ್ಟಿಗೆಯ ಮೇಲೆ ನಿಂತುಕೊಂಡು 3 ದಿವಸ ಕಾದ. ಯಾರಿಗೋಸ್ಕರ ಅಂತ ಕೇಳಿದ್ರೆ ಆ ಮಾತಾಪಿತರ ಸೇವೆಗೆ ಮೆಚ್ಚಿ ಪರಮಾತ್ಮ ಭೂಮಿ ಮೇಲೆ ಬಂದಿರತಕ್ಕಂಥ ಸ್ಥಳ ಪಂಡರೀಪುರ ಅಂತ. ಪಂಡರಿ ವಂಶಸ್ಥರು ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಚಾರ. ಆದ್ದರಿಂದ ಅದಕ್ಕೆ ಹೇಳ್ತಾ ಇದ್ದೇವೆ, ಹೇಗಂತ ಕೇಳಿದ್ರೆ ಇದು ಭಕ್ತಿ ಮನದಲ್ಲಿರದೆ ಭಗವಂತನೆನ್ನುತ್ತಲೇ ಮೂರ್ಜಗವ ಸುತ್ತಿದರು ಮುಕ್ಕಣ್ಣನೊಲಿಯುವನೇ. ಮುಪ್ಪಿಗಾಗದ ಮಗನು ಉಪ್ಪರಿಗೆ ಎಲ್ಲಿದ್ದರು, ಮುಪ್ಪಿಗಾಗದ ಮಗನು ಉಪ್ಪರಿಗೆ ಎಲ್ಲಿದ್ದರು ಜಗದಪ್ಪನೊಪ್ಪುವನೇ ಸಚ್ಚಿದಾನಂದ. ಅಪ್ಪ ಅಮ್ಮನ ವಯಸ್ಸಾಗತ್ತೆ, ಎಲ್ಲದನ್ನ ಮಾಡ್ತಿದ್ದೀವಿ. ಒಂದೇ ಮಗು, ತುಂಬಾ ತಪ್ಪು ತಿಳ್ಕೊಳ್ಳಿ. ಆಫ್ಟರ್ 25 years ದಿ ಎಂಟೈರ್ ಇಂಡಿಯಾ ವಿಲ್ ಬಿಕಮ್ ವೃದ್ಧಾಶ್ರಮ. ತಿಳ್ಕೊಳ್ಳಿ, ತಪ್ಪು ಮಾಡ್ತಾ ಇದ್ದೀವಿ ನಾವು. ಮಕ್ಕಳಿಗೆ ಮದುವೆನೂ ಮಾಡೋದಿಲ್ಲ. 35 ವರ್ಷ ಆಗ್ಬೇಕು ನಮ್ಮ ಗಂಡು ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ. ಪಾಪ ಎಷ್ಟೋ ಗಂಡು ಮಕ್ಕಳಿಗೆ ಇವತ್ತು ಮದುವೆ ಹೆಣ್ಣು ಸಿಗ್ತಾ ಇಲ್ಲ, ದೊಡ್ಡ ಪರಿಸ್ಥಿತಿ ಎದುರಾಗಿದೆ. ಹೋಗ್ಲಿ, ಸಿಕ್ಕಿದ್ರು ಕೂಡ ಅವ್ರಿಗೆ ಒಂದೇ ಮಗು ನಾವೇ ಯೋಚನೆ ಮಾಡ್ತಿದ್ದೀವಿ. ಒಂದೇ ಮಗನ ಬೆಳೆಸಿ ಅಮೆರಿಕ ಕಳಿಸ್ಕೊಡ್ತಾ ಇದ್ದೀವಿ. ಇಲ್ಲೇನಾಗುತ್ತೆ? ಈ ಪರಿಸ್ಥಿತಿ ಏನು? ದುರ್ಗಾ ದೇವಸ್ಥಾನ ಕಟ್ಟು ದೊಡ್ಡದಲ್ಲ, ನಡೆಸ್ಕೊಂಡು ಹೋಗ್ಬೇಕು, ಪೂಜೆ ಮಾಡಬೇಕು, ದೊಡ್ಡದು. ದಿವಸ ಎಲ್ಲ ಒರೆಸಿ ತೆಗೆದು ನೆಗೆದು ದೀಪ ಇಟ್ಟು ಮಾಡ್ಬೇಕು ಒಬ್ರು. ಅದು ಮಾಡಬೇಕು ಅಂತಂದ್ರೆ ನಾವು ನಮ್ಮ ಸಂಸ್ಕೃತಿಯನ್ನ ಮಕ್ಕಳಿಗೆ ಕಲಿಸ್ಬೇಕು. ಇಲ್ಲಿ ನೋಡ್ತಕ್ಕಂಥ ಬೀರೂರಿನಲ್ಲಿ ನಮ್ಮ ಈ ಅಮ್ಮವರು ನೋಡ್ಕೊತಕ್ಕಂಥ ಒಂದು ಮಗು ನಮಗೆ ಇರಬೇಕು ನಮ್ಮ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲೂ. ಆದ್ರಿಂದ ಇವತ್ತು ನಾವೇನ್ ಮಾಡ್ತಿದ್ದೇವೆ, ಒಂದೇ ಮಗು ಎಲ್ಲಿಗೋ ಕಳಿಸ್ಕೊಡ್ತಾ ಇದ್ದೇವೆ. ಇದರಿಂದ ಏನಾಗ್ತಾ ಇದೆ ಗೊತ್ತುಂಟಾ? ಆಮೇಲೆ ಪರಿತಪಿಸ್ತಾ ಇದ್ದೇವೆ ನಾವು. 1-2 ಸಲ ಹೋಗಿ ಬರ್ತೀವಿ ಅಮೆರಿಕಕ್ಕೆ, ಮತ್ತೆ ವಯಸ್ಸಾಗುತ್ತೆ, ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅವರೆಲ್ಲ ಇರ್ತಾರೆ, ಮಗ ವಾಪಸ್ ಬಂದ್ರೆ ಬರುದಿಲ್ಲ. ಒಂದೇ ಪಾತ್ ಹೋಗುವಾಗ ಹೇಳ್ತಾರೆ 2 ವರ್ಷ 5 ವರ್ಷ 10 ವರ್ಷ ಸರ್ವಿಸ್ ಮಾಡಿ ಬಂದ್ಬಿಡ್ತೀನಿ ಅಂತ. ಯಾರು ಬರುದಿಲ್ಲ. 90% ವಾಪಸ್ ಬರುದಿಲ್ಲ. ತಿಳ್ಕೊಳ್ಳಿ, 10% ಬರಬಹುದು. ಅದೇನಾಗುತ್ತೆ ನಾವು ಹೇಳ್ತಿದ್ದೇವೆ, ಮುಪ್ಪಿಗಾಗದ ಮಗನು ಉಪ್ಪರಿಗೆ ಎಲ್ಲಿದ್ದರು. ಅಪ್ಪ ಅಮ್ಮನೆ ವಯಸ್ಸಾಯ್ತು, ಇಲ್ಲಿ ನೋಡ್ಕೊಳ್ಳೋರು ಯಾರಿಲ್ಲ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಆದ್ರೆ ಅವ್ರಿಗೆ ಬೇಕಾಗಿದ್ದು ಮಕ್ಕಳ ಮೊಮ್ಮಕ್ಕಳ ಪ್ರೀತಿ, ವಿಶ್ವಾಸ, ಪ್ರೇಮ. ಅವ್ರು ಹೇಳ್ತಾರೆ ಮಗ ವಾಪಸ್ ಬಾ ಅಂತ. ಆದ್ರೆ ಅವ್ರು ಬರೋದಿಲ್ಲ. ಅವ್ರು ಹೇಳ್ತಾರೆ, ಅಪ್ಪ ನಿನಗೆ ಎಷ್ಟು $1 ಬೇಕು ಹೇಳೋ, ಕಳಿಸ್ಕೊಡ್ತೇನೆ. ಅಪ್ಪನಿಗೆ ಬೇಕಾಗಿದ್ದ $1 ಅಲ್ಲ, ಪ್ರೀತಿ ಬೇಕು, ಮೊಮ್ಮಕ್ಕಳು ನೋಡಬೇಕು. ಆದ್ರೆ ಅದಕ್ಕೆ ಅವಶ್ಯಕತೆ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೇವೆ, ಅಪ್ಪ ಕಷ್ಟಪಟ್ಟು ಹೊಟ್ಟೆ ಕಟ್ಟಿ ಮಗನ ಬೆಳೆಸಿರ್ತಾನೆ. 30-40 ಲಕ್ಷ ಹಾಕಿ MS ಮಾಡಿಸಿರ್ತಾನೆ. ಇಲ್ಲಿ 1/2 ಎಕರೆ 1 ಎಕರೆ ಜಮೀನು ಮಾರಿ ಬೀರೂರಿನಲ್ಲಿ ಅವನು ಅಮೆರಿಕ ಕಳಿಸಿರ್ತಾನೆ. ವಾಪಸ್ ಬಾ ಅಂದ್ರೆ ಅವನು ಬರುವುದಿಲ್ಲ. ಇಲ್ಲಿ ಕಣ್ಣೀರು ಹಾಕ್ತಾ ಇರ್ತೇವೆ. ಇಲ್ಲಿ ಅಪ್ಪನಿಗೆ ಹೆಬ್ಬೆಟ್ಟು, ಆದ್ರೆ ಮಗ MS ಮಾಡಿರ್ತಾನೆ. ಅಪ್ಪ ಅಂತ ಮಗ ಎಲ್ಲದರೊಳಗೂ ಮೇಲಿದ್ದಾನೆ. ಮುಪ್ಪಿಗಾಗದ ಮಗನು ಉಪ್ಪರಿಗೆ ಎಲ್ಲಿದ್ದರು. ಉಪ್ಪರಿಗೆ ಎತ್ತರದಲ್ಲಿದ್ದಾನೆ ಅಂತ ಅರ್ಥ. ಅಪ್ಪ ಗ್ರೌಂಡ್ ಫ್ಲೋರ್ ಇದ್ದಾನೆ, ಮಗ ಫಸ್ಟ್ ಫ್ಲೋರ್ ಇದ್ದಾನೆ ಅಂತ ಅಲ್ಲ ಅರ್ಥ. ಅಪ್ಪನಿಗಿಂತ ವಿದ್ಯೆಯಲ್ಲಿ, ಆ ವಯಸ್ಸಿನ ಇದರೊಳಗೆ, ಆ ಪ್ರಭಾವದಲ್ಲಿ, ಅಧಿಕಾರದಲ್ಲಿ, ಆ ಹಣ ಸಂಪಾದನೆ ಮಾಡೋದ್ರಲ್ಲಿ ಮಗ ಎತ್ತರದಲ್ಲಿದ್ದಾನೆ. ಆದ್ರೆ ಏನ್ ಮಾಡ್ತಾ ಇದ್ದಾನೆ, ಅಪ್ಪ ಬಾ ಅಂತಿದ್ದಾನೆ, ಮಗ ಒಲ್ಲೆ ಅಂತಿದ್ದಾನೆ. ಇದು ನಮ್ಮ ಪ್ರಾಬ್ಲಮ್ ಆಗಿದೆ. ಹೇಳ್ತಾ ಇದ್ದೇವೆ, ಮುಪ್ಪಿಗಾಗದ ಮಗನೋ ಉಪ್ಪರಿಗೆ ಎಲ್ಲಿದ್ದರು ಜಗದಪ್ಪನೊಪ್ಪುವನೇ ಸಚ್ಚಿದಾನಂದ. ಆದ್ದರಿಂದ ನಾವು ತಿಳ್ಕೊಬೇಕು, ಭಕ್ತಿ ಎನ್ನುವುದು ನಮ್ಮನ್ನ ಭಗವಂತನೊಟ್ಟಿಗೆ ಸೇರಿಸ್ತಕ್ಕಂತಹ ಒಂದು ದಿವ್ಯವಾದ ಸೂತ್ರವಾಗಿದೆ. ಆ ಭಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಯಾವುದೇ ಮಾನದಂಡದ ಅವಶ್ಯಕತೆ ಇಲ್ಲ, ಯಾರೂ ಕೊರಗ್ತಕ್ಕಂಥ ಅವಶ್ಯಕತೆ ಇಲ್ಲ, ಚಿಂತೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಇದುವರೆಗೆ ಪ್ರಪಂಚದ ಇತಿಹಾಸದಲ್ಲಿ ದೇವರು ಒಬ್ಬ ವ್ಯಕ್ತಿಯ ಜಾತಿಯನ್ನ, ಸಮುದಾಯವನ್ನ, ವಿದ್ಯೆಯನ್ನ, ಅಂತಸ್ತನ್ನ, ಅಧಿಕಾರವನ್ನ, ಐಶ್ವರ್ಯವನ್ನ, ವಯಸ್ಸನ್ನ, ಮತ್ತೊಂದು ಪ್ರಭಾವವನ್ನು ನೋಡಿ ಅನುಗ್ರಹ ಮಾಡಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ಇಲ್ಲ. ತಿಳ್ಕೊಳ್ಳಿ. ಯಾರಾದ್ರೂ ನಿಮ್ಗೆ ಹೇಳಿದ್ರೆ ಅದು ತಪ್ಪು ವಿಚಾರ. ದೇವರು ನೋಡುವುದು ನಿಷ್ಕಲ್ಮಶವಾದ ಭಕ್ತಿಯನ್ನ, ಪರಿಪೂರ್ಣವಾದ ಚಿತ್ತಶುದ್ಧಿಯನ್ನ,
ಅದನ್ನ ಬೆಳೆಸ್ಕೊಳ್ಳಿಕ್ಕೆ ಎಲ್ಲ ಮಾನವರಿಗೂ ಸಮಾನವಾದ ಅಧಿಕಾರ ಅವಕಾಶ ಇದೆ. ಆದ್ದರಿಂದ ನಿಮ್ಮ ಮತ್ತು ದೇವರ ಮಧ್ಯದಲ್ಲಿ ಯಾರೂ ಬರುವುದಿಲ್ಲ ಅಡ್ಡ. ನಿಮ್ಮ ಮತ್ತು ದೇವರ ಮಧ್ಯೆ ಇರ್ತಕ್ಕಂಥ ಕೇವಲ ಮನಸ್ಸು, ಅದನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಎಲ್ಲರೂ ದೇವರ ಅನುಗ್ರಹ ಪಡ್ಕೊಬಹುದು. ಹಾಗೆಯೇ ನಾವು ದೇವರ ಅನುಗ್ರಹ ಪಡ್ಕೊಳ್ಳಿಕ್ಕೆ ಇನ್ನೊಂದು ಪಂಡರಿ ವಂಶಸ್ಥರು ನಮಗೆ ಮಾರ್ಗ ತೋರಿಸಿದ್ದಾರೆ. ಮನೆಯಲ್ಲಿ ಹೆತ್ತ ತಾಯಿ ಎನ್ನುವುದು ಮೊದಲನೇ ದೇವರು ಮಾತೃದೇವೋ ಭವ. ಎರಡನೇ ದೇವರು ಯಾವುದೋ ಪಿತೃದೇವೋ ಭವ. ಅಪ್ಪ ಅಮ್ಮ ಪ್ರತ್ಯಕ್ಷ ದೇವರು, ಅವ್ರನ್ನ ಕಡೆಗಣಿಸಬಾರದು, ಅವರ ಮನಸ್ಸಿಗೆ ನೋವನ್ನುಂಟು ಮಾಡಬಾರದು. ನಾವು ಚಿಕ್ಕ ವಯಸ್ಸಿನಲ್ಲಿ ಅವರ ಮಾರ್ಗದರ್ಶನದ ಅವಕ್ಕೆ ಅವರು ನನಗೆ ಜನ್ಮ ಕೊಟ್ಟು ಬಟ್ಟೆ ಕಟ್ಟಿ ನಮಗೆ ನಮ್ಮ ಭವಿಷ್ಯವನ್ನು ರೂಪಿಸಿರ್ತಾರೆ. ತಿಳ್ಕೊಳ್ಳಿ, ನಮಗೋಸ್ಕರ ತ್ಯಾಗ ಮಾಡಿರ್ತಾರೆ. ನಮಗೋಸ್ಕರ 2% ಬಡ್ಡಿ ತಂದು ಲೋನ್ ಮಾಡಿ ನಮ್ಮನ್ನ ಒಳ್ಳೆಯ ಇನ್ಸ್ಟಿಟ್ಯೂಷನ್ ಸೇರಿಸಿರ್ತಾರೆ. ನಾವು ಮರೆತು ಹೋಗಿರ್ತೇವೆ ಅದನ್ನ. ಆವಾಗ ಏನ್ ಮಾಡ್ಬೇಕು ನಾವು ಚಿಕ್ಕ ವಯಸ್ಸಿನಲ್ಲಿ ಅವರ ಮಾರ್ಗದರ್ಶನ ಪಡ್ಕೊಂಡು ನಮ್ಮ ಬದುಕನ್ನ ಉತ್ತಮವಾಗಿ ರೂಪಿಸ್ಕೊಬೇಕು. ನಾವು ನಮ್ಮ ಕಾಲ ಮೇಲೆ ನಿಂತ ನಂತರ ಕುಟುಂಬದಲ್ಲಿ ಅಪ್ಪ ಅಮ್ಮನಿಗೆ, ಹಿರಿಯರಿಗೆ, ಅವರ ಹಿರಿತನಕ್ಕೆ ಚ್ಯುತಿ ಬಾರದಂತೆ ನಾವು ಗೌರವದಿಂದ ಅವ್ರನ್ನ ನಡೆಸ್ಕೊಬೇಕು. ಯಾವುದೇ ಕೆಲಸ ನಾವೇ ಮಾಡ್ತಕ್ಕ ಸ್ವತಂತ್ರ ಇದ್ರೂ ಕೂಡ ಒಂದು ಮಾತು ಅವ್ರಿಗೆ ಹೇಳಿ ಮಾಡಿದ್ರೆ ತುಂಬಾ ಹೃದಯದಿಂದ ಹಾರಿಸ್ತಾರೆ ಅವರು. ಅವರ ಆಶೀರ್ವಾದ ಅಂತ ಹೇಳ್ತಕ್ಕಂಥದ್ದು ಶ್ರೀರಕ್ಷೆಯಾಗಿ ನಮಗೆ ಸದಾ ಇರ್ತದೆ. ಇನ್ನು ಅವರು ವಯಸ್ಸಾದ ನಂತರ ಅವ್ರ ಯೋಗಕ್ಷೇಮ ಚೆನ್ನಾಗಿ ನೋಡ್ಕೊಬೇಕು. ಇನ್ನು ಕೊನೆಗೆ ಅವರು ಗತಿಸಿದ ನಂತರ ಅವರ ಹೆಸರಿನಲ್ಲಿ ನಾವು ಒಳ್ಳೆ ಕೆಲಸ ಮಾಡಬೇಕು. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿಯೊಬ್ಬ ಮನುಷ್ಯಗಿರ್ತಕ್ಕಂಥ ಪಿತೃಋಣ ಅಂತ ಹೇಳ್ತಕ್ಕಂಥದ್ದು ತೀರ್ತದೆ. ಆದ್ದರಿಂದ ಇದು ಭಾರತೀಯ ಸಂಸ್ಕೃತಿ. ಆದ್ದರಿಂದ ಇದನ್ನ ಬಿಟ್ಟು ನಾನು ಸಮಾಜ ಸೇವೆ ಮಾಡ್ತೇನೆ, ದೇವರ ಸೇವೆ ಮಾಡ್ತೇನೆ, ತೀರ್ಥಯಾತ್ರೆ ಮಾಡ್ತೇನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇದಕ್ಕೆ ಸತ್ಫಲವನ್ನ ಭಗವಂತ ಕರುಣಿಸುವುದಿಲ್ಲ. ಅಪ್ಪ ಅಮ್ಮ ಪ್ರತ್ಯಕ್ಷ ದೇವರು, ಅವ್ರು ಚೆನ್ನಾಗಿ ನೋಡ್ಕೊಬೇಕು, ಅವರ ಮಾರ್ಗದರ್ಶನ ಬದುಕನ್ನು ರೂಪಿಸ್ಬೇಕು. ನಾವು ಒಳ್ಳೆ ಕುಟುಂಬವನ್ನು ನಿರ್ಮಾಣ ಮಾಡಬೇಕು. ಹಾಗೆ ಮಾಡಿಕೊಂಡು ನಾವು ಸಮಾಜ ಸೇವೆ ಮಾಡಿದ್ರೆ, ದೇವ್ರ ಸೇವೆ ಮಾಡಿದ್ರೆ ದೇವ್ರು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತದಕ್ಕೆ ನಮ್ಮ ಪಂಡರಿ ವಂಶಸ್ಥರು ನಮಗೆ ಪ್ರತ್ಯಕ್ಷ ಉದಾಹರಣೆಯಾಗಿದ್ದಾರೆ. ಅಂತಹ ಪಂಡರಿ ವಂಶಸ್ಥರಲ್ಲಿ ಇರ್ತಕ್ಕಂಥ ನಮ್ಮ ಎನ್ ದೇವರಾಜ್ ಇರಬಹುದು, ಶಾಂತಮ್ಮ ಇರಬಹುದು, ನಮಗೆ ಅತ್ಯಂತ ಆಪ್ತರು, ಆತ್ಮೀಯ ಶಿಷ್ಯರವರು, ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರವಂತ ಕುಟುಂಬ ಅವರದ್ದು. ಅದಕ್ಕೆ ನಾವು ಹೇಳಿದ್ದು, ಆ ದೇವರ ಅನುಗ್ರಹದಿಂದ, ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹದಿಂದ ಆ ಪಂಡರಿ ವಂಶಸ್ಥರಲ್ಲಿ ಆ ಗುಣ ಸಹಜವಾಗಿ ಇವರಲ್ಲಿ ಬಂದಿದೆ. ಆದ್ದರಿಂದ ಕಳೆದ ಅನೇಕ ದಶಕಗಳಿಂದ ಜನಸೇವೆ, ಪ್ರಜಾಸೇವೆ ಮಾಡೋದರ ಮೂಲಕ ಇವತ್ತು ಈಗ ಭಗವಂತನ ಸೇವೆಯನ್ನು ಕೂಡ ನಿರಂತರವಾಗಿ ಮಾಡಿಕೊಂಡು ಈ ಭಾಗದಲ್ಲಿ ಬರ್ತಾ ಇದ್ದಾರೆ. ಹೋದ ವರ್ಷವೂ ಕೂಡ ನಮ್ಮ 2 ವರ್ಷ ಕೆಳಗೆ ಕಂಬದ ನರಸಿಂಹವನ್ನ ಆ ಚಿಕ್ಕಪಟ್ಟಣ ಕೆರೆಯಲ್ಲಿ ನಾವೇ ಲೋಕಾರ್ಪಣೆ ಮಾಡಿದ್ದು. ಈ ವರ್ಷವೂ ಕೂಡ ಇಲ್ಲಿ ಸಾಂಗವಾಗಿ ಬೀರೂರು ನಗರದಲ್ಲಿ 13 ವರ್ಷಗಳ ಹಿಂದೆ ಸಂಕಲ್ಪವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಇವತ್ತು ಅತ್ಯಂತ ಸಾಂಗವಾಗಿ ಸಂಪನ್ನಗೊಳ್ತಾ ಇದೆ. ಇದಕ್ಕೆ ವಿಶೇಷವಾಗಿ ಬೀರೂರು ಮಹಾಜನತೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ, ಸೇವೆ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಸಮಸ್ತ ಬೀರೂರು ಮಹಾಜನತೆಗೆ ನಾವು ಪರಿಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಮಾಡ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ಆ ದುರ್ಗಾ ಪರಮೇಶ್ವರಿಯ ಪರಿಪೂರ್ಣವಾದ ಅನುಗ್ರಹ ಜೀವನದಲ್ಲಿ ನಿರಂತರವಾಗಿರಲಿ. ದುರ್ಗಾ ಪರಮೇಶ್ವರಿ ಅಂತಂದ್ರೆ ದುರ್ಗೇ ದುರ್ಗತಿ ನಾಶಿನಿ, ಸಮಸ್ತ ವಿಧವಾಗಿರ್ತಕ್ಕಂಥ ಸಾಂಸಾರಿಕ ತಾಪತ್ರಯಗಳನ್ನು ನಾಶ ಮಾಡಿ ನಮಗೆ ಜೀವನದಲ್ಲಿ ಸಕಲ ವಿಧವಾಗಿರ್ತಕ್ಕಂಥ ಮಂಗಳವನ್ನ ಪರಿಪೂರ್ಣವಾಗಿ ರೀತಿಯಲ್ಲಿ ಅನುಗ್ರಹ ಮಾಡ್ತಕ್ಕಂಥವಳು ದುರ್ಗಾ ಪರಮೇಶ್ವರಿ. ಅಂತಹ ದುರ್ಗಾ ಪರಮೇಶ್ವರಿಯ ಶ್ರೀರಕ್ಷೆ ಈ ಸಮಸ್ತ ಬೀರೂರು ಜನತೆಯ ಮೇಲೆ ಸದಾ ಇರಲಿ. ನಿಮಗೆಲ್ಲರಿಗೂ ಆ ಪರಮೇಶ್ವರಿ ಅನುಗ್ರಹದಿಂದ ನಿತ್ಯ ಜೀವನದಲ್ಲಿ ಸಕಲ ವಿಧವಾಗಿರ್ತಕ್ಕಂಥ ಸನ್ಮಂಗಳ ಸಂಪೂರ್ಣವಾಗಿ ಪ್ರಾಪ್ತವಾಗಲಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ಅಮ್ಮನವರನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಒಂದು ಸತ್ಕಾರ್ಯವನ್ನ ಮಾಡ್ತಾ ಇರತಕ್ಕಂತಹ ದೇವರಾಜ್ ದಂಪತಿಗಳಿಗೂ, ದೇವರಾಜ್ ಹಾಗೂ ಶಾಂತಮ್ಮ ದಂಪತಿಗಳಿಗೆ ಹಾಗೂ ಅವರ ಕುಟುಂಬದ ಸಮಸ್ತ ಸದಸ್ಯರಿಗೂ ಕೂಡ, ನಾಗೇಂದ್ರ ಇದ್ದಾರೆ, ಕನ್ನಿಕಮ್ಮ ಇದ್ದಾರೆ, ಇವರೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದಗಳನ್ನ ಈ ಸಭಾ ಮೂಲಕ ತಿಳಿಸ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ನಮ್ಮ ಸಾಹಿತಿಗಳು ಇಂಥವರು ಸಮಾಜಕ್ಕೆ ಬೇಕು, ತಿಳ್ಕೊಳ್ಳಿ. ಅವರು ಸರಸ್ವತಿ ಪುತ್ರರು, ಹೃದಯವಂತರು, ಅಂಥವರಿಂದ ಸಮಾಜ ಇವತ್ತು ಬೆಳಕನ್ನು ಕಾಣ್ತಾ ಇದೆ. ಅಂತಹ ಮಹೇಶ್ ಚಟ್ನಳ್ಳಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಶಿವಪರಮಾತ್ಮನ ಅನುಗ್ರಹ ಪರಿಪೂರ್ಣವಾಗಿರಲಿ ಅಂತ ಈ ಶುಭ ಸಂದರ್ಭದಲ್ಲಿ ಆ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಜಿಯಾವಲ್ಲ ಇದ್ದಾರೆ, ಅವರಂತಹ ಸಹೃದಿಗಳು ನಾವು ನೋಡೇ ಇಲ್ಲ, ಅಂತ ತುಂಬಾ ಸಹೃದಿಗಳು ಮಠಕ್ಕೆ 3-4 ಸಲ ಬಂದಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ದೇವರ ಅನುಗ್ರಹ ಇಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಎಲ್ಲರಿಗೂ ಕೂಡ ಶುಭಾಶೀರ್ವಾದಗಳನ್ನು ತಿಳಿಸ್ತಾ ನಿಮಗೆಲ್ಲರಿಗೂ ಕೂಡ
ಭಗವಂತನ ಅನುಗ್ರಹದಿಂದ, ದುರ್ಗಾ ಪರಮೇಶ್ವರ ಅನುಗ್ರಹದಿಂದ ಜೀವನದಲ್ಲಿ ಸದಾ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಅಮ್ಮನವರು ಮಾಡ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಸಿರಸಿಗೆ ಹೋಗ್ಬೇಕು, 4 ಗಂಟೆ ಒಳಗೆ ಅಲ್ಲಿ ಇರಲೇಬೇಕು ನಾವು. ಆದ್ದರಿಂದ ಎಲ್ಲರಿಗೂ ಪರಮಾತ್ಮ ಅನುಗ್ರಹ ಇರಲಿ ಅಂತ ಹೇಳ್ತಾ ಮಂಜುನಾಥ ಭಟ್ಟರಿಗೂ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ತಿಳಿಸ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಈ ಆಶೀರ್ವಾದವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.